ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಭಾಗವತದ ಭ್ರಮರ ಗೀತ ಇತ್ಯಾದಿಗಳ ಶ್ರವಣವನ್ನು ನಾವು ಮಾಡಿದ್ವಿ. ಅದಾದ ಬಳಿಕ ಆ ಭಾಗವತದ ದಶಮಸ್ಕಂಧದ 47ನೇ ಅಧ್ಯಾಯದಲ್ಲಿ ಆ ಗೋಪಿಯರು ಮತ್ತು ಕೃಷ್ಣನ ದೂತನಾಗಿ ಬಂದಂಥ ಉದ್ಧವ ಅವರ ಇಬ್ಬರ ನಡುವೆ ನಡೆದಂಥ ಸಂಭಾಷಣೆಯನ್ನು ನಾವು ಮುಂದೆ ಗಮನಿಸ್ತೇವೆ. ಹೇ ನಾಥ, ಹೇ ರಮಾನಾಥ, ವೃಜನಾಥ ಆರ್ತಿನಾಶನ, ಮಗ್ನಮುದ್ಧರ ಗೋವಿಂದ, ಗೋಕುಲಂ ವೃಜಿನಾರಣವಾಸ್. ಈ ರೀತಿಯಾಗಿ ಆ ಗೋಪಸ್ತ್ರೀಯರು ಅನೇಕ ವಿಧವಾಗಿ ತಮ್ಮ ಸಂಕಷ್ಟವನ್ನು, ತಮ್ಮ ವಿರಹವನ್ನ ಆ ಉದ್ಧವನ ಮೂಲಕ ಉದ್ಧವನ ಎದುರಿಗೆ ತೋಡಿಕೊಂಡು ಕೊನೆಗೆ ಕೃಷ್ಣನ ಶರಣಾಗತಿ ಸೂಚಕವಾದಂತಹ ಈ ಶ್ಲೋಕವನ್ನು ಹೇಳಿದರು. ನಮ್ಮೆಲ್ಲರಿಗೂ ಏಕೈಕ ಸ್ವಾಮಿಯಾಗಿರ್ತಕ್ಕಂಥವನು ನೀನು, ಪ್ರಾಣನಾಥ, ಲಕ್ಷ್ಮೀರಮಣ. ನಿನ್ನ ತಂದೆ ತಾಯಿಗಳು, ನಿನ್ನ ಸ್ನೇಹಿತರು, ನಮ್ಮಂಥ ವಿರಹಿಣಿಯರಾದಂತಹ ಗೋಪಸ್ತ್ರೀಯರು, ಇವರೆಲ್ಲರಿಂದಲೂ ಕೂಡಿದಂಥ ಮತ್ತು ನಿನಗೆ ಅತ್ಯಂತ ಪ್ರಿಯಗಳಾದಂತಹ ಗೋ ಸಂಪತ್ತಿನಿಂದ ಕೂಡಿದಂಥ ಈ ಗೋಕುಲ ಈಗ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದೆ. ದುಃಖ ಸಾಗರದಲ್ಲಿ ಮುಳುಗಿ ಹೋದಂತಹ ಈ ಗೋಕುಲವನ್ನ ಉದ್ಧರ ಕಾಪಾಡುವಂತ ಅವರು ಆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದರು. ಹೀಗೆ ಆ ಉದ್ಧವನ ಎದುರಿಗೆ ಅವರು ತಮ್ಮ ವಿರಹ ವೇದನೆಯನ್ನು ತೋಡಿಕೊಂಡ ಮೇಲೆ ಅವರಿಗೆ ಆದಂತಹ ಮನಸ್ಸಿನ ಸಂಕಟ ಏನಿತ್ತು, ವಿರಹದ ಸಂಕಟ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು. ಕಡಿಮೆ ಆದ ಮೇಲೆ ಆ ಉದ್ಧವನಿಗೆ ಅವರು ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಉದ್ಧವನು ಕೂಡ ಅವರಿಗೆ ಸಮಾಧಾನ ಹೇಳಿ ಅವರ ಸಂಕಟವನ್ನು ದೂರಗೊಳಿಸುವುದಕ್ಕಾಗಿ ಕೆಲವು ಮಾಸಗಳ ಕಾಲ ಗೋಕುಲದಲ್ಲೇ ಇದ್ದ. ಕೇವಲ ಒಂದೆರಡು ದಿವಸ ಅಲ್ಲ, ಅನೇಕ ಮಾಸಗಳ ಕಾಲ ಅವನು ಗೋಕುಲದಲ್ಲೇ ಇದ್ದ. ನಿತ್ಯ ಆತ ಗೋಪಸ್ತ್ರೀಯರ ಜೊತೆಗೆ ಮತ್ತು ಗೋಪ ಬಾಲಕರ ಜೊತೆಗೆ ಕೆಲವು ಕಾಲ ಕಳೀತಾ ಇದ್ದ. ನಿತ್ಯ ಆತ ಗಾನ ಮಾಡ್ತಿದ್ದ ಅಂತಿದೆ. ಕೃಷ್ಣನ ಲೀಲಾ ಪ್ರಸಂಗಗಳನ್ನು ನಿತ್ಯ ಅವನು ಗಾನ ಮಾಡ್ತಿದ್ದ. ಗಾನ ಮಾಡಿ ಆ ಗೋಕುಲದ ಎಲ್ಲ ನಿವಾಸಿಗಳನ್ನು ಆನಂದ ಪಡಿಸ್ತಾ ಇದ್ದ. ಆದ್ರೆ ಆ ಗೋಕುಲ ವಾಸಿಗಳಿಗೆ ಉದ್ಧವ ಇದ್ದು ಕೇವಲ ಕೆಲವೇ ಕ್ಷಣ ಅಂತ ಅನಿಸಿಬಿಡ್ತು. ಅವನ ಜೊತೆ ಅವರು ಮಾಡಿದಂಥ ಸಹವಾಸ ಕೆಲವೇ ಕ್ಷಣದಲ್ಲಿ ಮುಗಿದು ಹೋಯಿತು ಅಂತ ಅನಿಸ್ತು. ಅನೇಕ ತಿಂಗಳುಗಳು ಕಳೆದದ್ದು ಅವ್ರಿಗೆ ಗೊತ್ತೇ ಆಗಲಿಲ್ಲ. ಒಂದು ದಿವಸ ಉದ್ಧವ ಗೋಪ ಬಾಲಕರನ್ನ ಮತ್ತು ಗೋಪಸ್ತ್ರೀಯರನ್ನ ಆ ಕೃಷ್ಣ ಸಂಚಾರ ಮಾಡಿದಂಥ ಎಲ್ಲ ಜಾಗಗಳಿಗೂ ಕರ್ಕೊಂಡು ಹೋಗ್ತಿದ್ದ. ಒಂದು ದಿವಸ ಆತ ಅವರನ್ನ ಯಮುನಾ ನದಿ ಕರ್ಕೊಂಡು ಹೋದ. ಅಲ್ಲಿ ನಡೆದಂತಹ ಕಾಳಿಂಗ ಮರ್ದನ ಇತ್ಯಾದಿಗಳನ್ನ ಆ ಗೋಪಸ್ತ್ರೀಯರು ಮತ್ತು ಗೋಪ ಬಾಲಕರ ಮೂಲಕ ಆತ ಕೇಳಿದ, ಕೃಷ್ಣ ಅಲ್ಲಿ ಅದನ್ನು ಹೇಗೆ ಮಾಡಿದ ಅಂತ. ಮತ್ತೊಂದು ದಿವಸ ಗೋವರ್ಧನ ಪರ್ವತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಕೇಳಿದ ಉದ್ಧವ ಅವ್ರನ್ನೆಲ್ಲ. ಅವರು ಗೋವರ್ಧನ ಪರ್ವತಕ್ಕೆ ಕರ್ಕೊಂಡು ಹೋದ್ರು. ಕೃಷ್ಣ ದೀರ್ಘಕಾಲ 7 ದಿವಸಗಳ ಕಾಲ ಮಳೆ ಬಂದಾಗ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಹೇಗೆ ಈ ನಂದಗೋಕುಲವನ್ನು ಉದ್ಧಾರ ಮಾಡಿದ ಅನ್ನೋ ಕಥೆಯನ್ನು ಕೂಡ ಆ ಉದ್ಧವನಿಗೆ ಅವರೆಲ್ಲ ಹೇಳಿದರು. ಕೃಷ್ಣ ಯಾವ ವೃಕ್ಷದ ಕೆಳಗೆ ಕೂತ್ಕೊಂಡಿರ್ತಿದ್ದ, ಎಲ್ಲಿ ಆತ ವೇಣುನಾದ ಮಾಡಿದ್ದ, ಎಲ್ಲಿ ಆತ ಗಾನ ಮಾಡಿದ್ದ, ಆ ಎಲ್ಲ ವೃಕ್ಷಗಳ ಕೆಳಗೆ ಮತ್ತು ಲತಾ ಪುಂಜಗಳ ಕೆಳಗೆ ಆ ಉದ್ಧವನು ಕೂಡ ಕೆಲವು ಕಾಲ ಕೂತ್ಕೊಂಡಿದ್ದು ಆ ಕೃಷ್ಣನ ಚರಣಾರವಿಂದದ ಗುರುತು ಇದ್ದುದನ್ನು ನೋಡಿ ಸಂತೋಷಪಟ್ಟ. ಕೊನೆಗೆ ಇದನ್ನೆಲ್ಲ ಮಾಡಿ ಕೊನೆಗೆ ಆತ ಏನ್ ಮಾಡಿದ ಅಂದ್ರೆ ಆ ಗೋಪಸ್ತ್ರೀಯರಿಗೆ ನಮಸ್ಕಾರ ಮಾಡಿದ. ನೀವೇ ಧನ್ಯರು, ಕೃಷ್ಣನ ಲೀಲೆಗಳನ್ನು ನೀವು ಸಾಕ್ಷಾತ್ತಾಗಿ ಇಲ್ಲಿ ನೋಡಿದ್ದೀರಿ, ನಾನಾದ್ರೆ ಇಲ್ಲಿ ಕೇವಲ ನೆನಪು ಮಾಡ್ಕೊಳ್ಬೇಕು, ನೀವು ಅದನ್ನು ಸಾಕ್ಷಾತ್ತಾಗಿ ನೋಡಿದ್ದೀರಿ, ಅದರಿಂದ ನೀವೇ ಧನ್ಯರು ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿದ. ಈ ಗೋಪಸ್ತ್ರೀಯರು ಯಾವ ರೀತಿಯಾಗಿ ಕೃಷ್ಣನಲ್ಲೇ ತಲ್ಲೀನರಾಗಿದ್ದು ಅವನಲ್ಲಿ ತಾದಾತ್ಮ ಭಾವವನ್ನು ಹೊಂದಿದ್ರಲ್ಲ, ಇದು ಎಲ್ಲ ಋಷಿಗಳಿಗೂ, ಎಲ್ಲ ಮುನಿಗಳಿಗೂ, ಎಲ್ಲ ಸನ್ಯಾಸಿಗಳಿಗೂ ಸಿಗಬೇಕಾಗುತ್ತೆ. ಯಾವ ಮಟ್ಟದ ಏಕಾಗ್ರತೆಯನ್ನ, ಯಾವ ಮಟ್ಟದ ಭಕ್ತಿಯನ್ನ, ಯಾವ ಮಟ್ಟದ ಸಾಧನದ ಶಿಖರವನ್ನು ಅವರು ಏರಿದ್ರಲ್ಲ, ಅದನ್ನೇ ನಾವು ತಲುಪಬೇಕಾದದ್ದು. ನಾವು ಅನೇಕ ಶಾಸ್ತ್ರಾರ್ಥಗಳನ್ನು ವಿಚಾರ ಮಾಡಿ ಕಷ್ಟಪಟ್ಟು ತಪಸ್ಸು ಮಾಡಿ ಗಳಿಸಿಕೊಂಡದನ್ನ ಅವರು ಕೇವಲ ಪ್ರೇಮದಿಂದ ಗಳಿಸಿಕೊಂಡಿದ್ದಾರೆ ಅಂತ ಹೇಳಿ ಅವನು ಆ ಗೋಪಸ್ತ್ರೀಯರನ್ನು ಹೊಗಳಿದ. ವಾಂಛಂತಿ ಯದ್ಭವಿಭಯೋ ಮುನಯೋ ವಯಂಚ ಕಿಂ ಬ್ರಹ್ಮಜನ್ಮವಿ ಅನಂತ ಕಥಾರಸಸ್ಯ. ಈ ಭಗವಂತನ ಕಥಾರಸ, ಅವನ ಲೀಲಾರಸವನ್ನ ಪಾನ ಮಾಡುವಂಥವ್ರು ಏನಿದ್ದಾರಲ್ಲ, ಅವರಿಗೆ ಬ್ರಾಹ್ಮಣನ ಜನ್ಮ ಬಂದ್ರೇನು, ಬ್ರಹ್ಮನ ಜನ್ಮ ಬಂದ್ರೇನು, ಬ್ರಾಹ್ಮಣನ ಜನ್ಮ ಬಂದಾಗಲಿ ಅಥವಾ ಶ್ರೇಷ್ಠ ತತ್ವಜ್ಞಾನಿಯ ಜನ್ಮ ಬಂದಾಗಲಿ ಅವರು ಭಗವಂತನ ಲೀಲಾ ಶ್ರವಣ ಮಾಡಿದರೆ ಸಾರ್ಥಕ. ಅದನ್ನು ಮಾಡದೇ ಇದ್ರೆ
ಆ ಬ್ರಾಹ್ಮಣನ ಜನ್ಮ ಬಂದಾದ್ರೂ ಅಥವಾ ಬ್ರಹ್ಮನ ಜನ್ಮ ಬಂದಾದ್ರೂ ಅದು ವ್ಯರ್ಥವೇ. ಹಾಗಿರುವಾಗ ಆ ಬ್ರಾಹ್ಮಣನ ಜನ್ಮವನ್ನು ತಗೊಂಡು ನಾವು ಏನ್ ಮಾಡಬೇಕು? ಕಿಂ ಬ್ರಹ್ಮಜನ್ಮಭಿಹಿ ಅನಂತ ಕಥಾರಸಸ್ಯ ಕ್ಷೇಮಾಹ ಸ್ತ್ರೀಯ ವನಚರೀಹಿ ವ್ಯಭಿಚಾರ ದುಸ್ಸಾಹ. ಈ ಕೃಷ್ಣನಲ್ಲಿ ಪ್ರೇಮ ಕಾಮವನ್ನು ಮಾಡಿ ಆತನನ್ನು ತಲುಪಿದ್ರಲ್ಲ, ಆ ಸ್ತ್ರೀಯರೇನಿದ್ದರೆ ಅವರೇ ಕ್ಷೇಮಾಹ, ಅವರೇ ಧನ್ಯರು ಅಂತ ಆತ ಅವರನ್ನು ಹೊಗಳಿದ. ಕೊನೆಗೆ ಏನ್ ಮಾಡಿದ ಅಂದ್ರೆ, ಅವನೊಂದು ದೇವರಲ್ಲಿ ಒಂದು ಕೋರಿಕೆಯನ್ನು ಮುಂದಿಟ್ಟ. ಆಸಾಮಹೋ ಚರಣರೇಜು ದಿಶಾಮಹಂಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮ ಲತೌಷಧೀನಾಂ ಯಾ ದುಶ್ಚಜಂ ಸ್ವಜನಂ ಆರ್ಯ ಪಥಂ ಹಿ ಹಿತ್ವಾ ಭೇಜುರ್ ಮುಕುಂದ ಪದವಿ ಸುಧಿಭಿರ್ ವಿಮೃಗ್ಯಾಂ. ನಾನು ಹಿಂದೂ ಎಷ್ಟೋ ಜನ್ಮಗಳನ್ನು ತಾಳಿದ್ದೇನೆ, ಈಗೂ ಎಷ್ಟೋ ಜನ್ಮಗಳನ್ನು ತಾಳಿದ್ದೇನೆ. ಮಥುರಾ ನಗರದಲ್ಲಿ ಶ್ರೇಷ್ಠವಾದಂತಹ ನಗರ ಮಥುರಾ ನಗರ, ಅಲ್ಲಿ ಜನ್ಮ ತಾಳಿದ್ದೇನೆ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಯಾದವ ವಂಶದಲ್ಲಿ ಜನ್ಮ ತಾಳಿದ್ದೇನೆ. ಆದರೆ ಜನ್ಮ ತಾಳಿ ನನಗೆ ಏನು ಸಾರ್ಥಕ ಆಯಿತು? ಮುಂದಿನ ಜನ್ಮದಲ್ಲಿ ನಾನು ಇದೇ ನಂದಗೋಕುಲ ಅಥವಾ ಇದೇ ವೃಂದಾವನದಲ್ಲಿ ಈ ಯಾವುದೋ ಒಂದು ವೃಕ್ಷವಾಗಿಯೋ ಅಥವಾ ಯಾವುದೋ ಒಂದು ಲತೆಯಾಗಿಯೋ ಜನ್ಮ ತಾಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಯಾಕೆಂತಂದ್ರೆ ಅಲ್ಲಿ ಜನ್ಮ ತಾಳಿದರೆ ನನಗೆ ಈ ಗೋಪಸ್ತ್ರೀಯರು, ಗೋಪಾಲ ಬಾಲಕರು ಮತ್ತು ಕೃಷ್ಣ ಓಡಾಡಿದಂತಹ ಜಾಗ ಏನಿದೆ ಆ ಜಾಗದ ಸಂಪರ್ಕ ನನಗೆ ಆಗುವಂತಾಗ್ತದೆ. ಹಾಗೇನೆ ಅದರ ಮೂಲಕ ನನಗೆ ಕೃಷ್ಣನ ಪದ ಅಂದ್ರೆ ಸದ್ಗತಿ ಸಿಗಬಹುದು. ಹಾಗಾಗಿ ಮುಂದಿನ ಜನ್ಮದಲ್ಲಿ ನಾನು ಗುಲ್ಮ ಲತೌಷಧೀನಾಂ, ಯಾವುದಾದ್ರೂ ಒಂದು ಪೊದೆಯೋ ಯಾವುದಾದ್ರೂ ಒಂದು ಲತೆಯೋ ಅಥವಾ ಯಾವುದಾದ್ರೂ ಒಂದು ವೃಕ್ಷವಾಗಿಯೋ ಹುಟ್ಟುವಂತಾಗಲಿ, ಅದರ ಮೂಲಕ ನನಗೆ ಸದ್ಗತಿ ಆಗುವಂತಾಗಲಿ ಅಂತ ಅವನು ಈ ಕೃಷ್ಣನ ಈ ಲೀಲೆಯನ್ನ ಅಲ್ಲಿ ಗಾನ ಮಾಡಿದ. ಹೀಗೆ ಹಲವಾರು ಮಾಸಗಳ ಕಾಲ ಅವನು ನಂದ ಗೋಕುಲದಲ್ಲಿ ಮತ್ತು ವೃಂದಾವನದಲ್ಲಿ ವಾಸ ಮಾಡಿ ಕೊನೆಗೆ ನಂದ, ಯಶೋದೆ, ಗೋಪಸ್ತ್ರೀಯರು, ಗೋಪಾಲ ಬಾಲಕರು ಇವರೆಲ್ಲರಿಗೂ ಕೇಳ್ಕೊಂಡ, ನನ್ನನ್ನು ಹೋಗ್ಲಿಕ್ಕೆ ಬಿಡಿ, ಕೃಷ್ಣ ನನಗೆ ಕೆಲವು ಕಾಲ ಇದ್ದು ಬಾ ಅಂತ ಹೇಳಿದ್ದ. ಆ ಕಾಲ ಈಗ ಮುಗಿದಿದೆ, ಹಾಗಾಗಿ ನಾನು ಕೃಷ್ಣನ ಬಳಿಗೆ ಹೋಗಬೇಕಾಗಿದೆ, ನನ್ನನ್ನು ಕಳಿಸ್ಕೊಡಿ ಅಂತ ಕೇಳ್ಕೊಂಡ. ಅವನು ತನ್ನ ರಥವನ್ನು ಏರಿ ಕೂತ ಮೇಲೆ ಆ ರಥದ ಬಳಿಗೆ ನಂದಗೋಪ, ಯಶೋದೆ ಮೊದಲಾದವರು ಗೋಪಾಲಕ ಪುರುಷರು ಮತ್ತು ಸ್ತ್ರೀಯರೆಲ್ಲರೂ ಕೂಡ ವಿವಿಧವಾದಂತಹ ಕಾಣಿಕೆಗಳನ್ನು ತಂದು ಅವನನ್ನು ಬೀಳ್ಕೊಟ್ರು. ಅವರು ಉದ್ಧವನಿಗೆ ಹೇಳಿದರು, ಮನಸೋ ವೃತ್ತಯೋನ ಸ್ಯುಹು ಕೃಷ್ಣ ಪಾದಾಂಬುಜಾಶ್ರಯಾ ವಾಚೋಭಿದಾಯಿನೀರ್ನಾಮ್ನಾಂ ಕಾಯಸ್ತಪ್ಪಣಾದಿಸು. ಉದ್ಧವ, ನಮಗೆ ಇರುವಂತಹ ಕೊನೆಯ ಕೋರಿಕೆ ಏನಂದ್ರೆ, ನಮ್ಮ ಮನಸ್ಸು ಯಾವತ್ತೂ ಕೂಡ, ನಮ್ಮ ಮನಸ್ಸಿನ ಹರಿವು ಯಾವತ್ತೂ ಕೂಡ ಕೃಷ್ಣನ ಪಾದ ಕಮಲಗಳಲ್ಲಿ ನಿಷ್ಠವಾಗಿರಲಿ. ನಮ್ಮ ವಾಣಿ ಯಾವತ್ತೂ ಕೂಡ ಕೃಷ್ಣನ ಶುಭವಾದಂತಹ ನಾಮಗಳನ್ನ ಪಾಲನೆ ಮಾಡಲಿ. ಮತ್ತು ನಮ್ಮ ಶರೀರ ವ್ಯರ್ಥವಾದಂತಹ ಕೆಲಸಗಳನ್ನು ಮಾಡಿ ನಿಷ್ಪ್ರಯೋಜಕ ಆಗೋದು ಬೇಡ. ಯಾವತ್ತೂ ಕೂಡ ಕೃಷ್ಣನ ಪಾದಾಂಬುಜಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಮತ್ತು ಆತನ ಸೇವೆ ಮಾಡಲಿಕ್ಕೆ ಅದು ಮೀಸಲಾಗಿರಲಿ. ಹೀಗೆ ನಾವು ಕೊನೆಯದಾಗಿ ಕೃಷ್ಣನ ಕಡೆ ಒಂದು ಕೋರಿಕೆಯನ್ನ ಕೇಳ್ಕೋತೀವಿ ಅಂತ ಹೇಳಿದರು. ಹೀಗೆ ಅವರೆಲ್ಲೊಂದು ಬೀಳ್ಕೊಟ್ಟು ಆತ ಮಥುರಾ ನಗರಕ್ಕೆ ಬಂದು ಕೃಷ್ಣನಿಗೆ ಸಮೀಪಿಸಿ ಆತನನ್ನು ನಮಸ್ಕಾರ ಮಾಡಿ, ಗೋಕುಲವಾಸಿಗಳಾದಂಥವರು ಯಶೋಧ, ನಂದ, ಉಳಿದ ಗೋಪ ಸ್ತ್ರೀಯರು, ಗೋಪ ಬಾಲಕರೆಲ್ಲರೂ ಕೂಡ ನಿನ್ನನ್ನ ಯಾವ ಥರ ಪ್ರತಿಕ್ಷಣವು ಧ್ಯಾನ ಮಾಡ್ತಾರೆ ಅನ್ನೋದನ್ನ ಆತನಿಗೆ ವಿವರಿಸಿ ಹೇಳಿದ. ಮತ್ತು ತಾನು ತಂದ ಕಾಣಿಕೆಗಳನ್ನ ಕೃಷ್ಣನಿಗೆ, ಬಲರಾಮನಿಗೆ, ವಸುದೇವನಿಗೆ ಮತ್ತು ರಾಜನಾದಂಥ ಉಗ್ರಸೇನನಿಗೆ ಸಮರ್ಪಣೆ ಮಾಡಿದ. ಅಲ್ಲಿಗೆ ಭಾಗವತದ ದಶಮಸ್ಕಂದದ ಪೂರ್ವಾರ್ಧದ 47ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಆ ಬಳಿಕ 48ನೇ ಅಧ್ಯಾಯದಲ್ಲಿ ಇರುವಂತಹ ಕಥೆ ಏನಂದ್ರೆ, ಹಿಂದೆ ಮಥುರಾ ನಗರಕ್ಕೆ ಕೃಷ್ಣ ಮತ್ತು ಬಲರಾಮರು ಬಂದಾಗ ಅಲ್ಲಿ ಆ ತ್ರಿವಕ್ರ ಅಥವಾ ಕುಬ್ಜ ಅಂತ ಏನಿತ್ತಲ್ಲ, ಆಕೆ ಅವರಿಗೆ ಗಂಧವನ್ನು ಕೊಟ್ಟಿದ್ಲು. ಗಂಧವನ್ನು ಕೊಟ್ಟು ಅವರ ಸೇವೆ ಮಾಡಿದ್ದು. ಕೃಷ್ಣ ಅವಳ ಸೇವೆಯನ್ನು ಸ್ವೀಕಾರ ಮಾಡಿ ಅವಳಿಗಿರುವಂತಹ ವಕ್ರತೆಯನ್ನು ಹೋಗಲಾಡಿಸಿದ್ದ ಅಂತ ಇತ್ತು. ಹರಿವಂಶದಲ್ಲಿ ಬಂದಂತ ಆಕೆಯ ಗೂನು ಬೆನ್ನನ್ನು ಒಮ್ಮೆ ಸ್ಪರ್ಶ ಮಾಡಿದ್ದ ಅಷ್ಟೇ. ಅವಳು ಪರಮ ಸುಂದರಿಯಾದಳು. ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಬರುವಂತೆ ಒಂದು ಕಾಲಿನಿಂದ ಆಕೆಯ ಒಂದು ಕಾಲನ್ನು ಮೆಟ್ಟಿದ, ಮತ್ತೆ ತನ್ನ 2 ಬೆರಳುಗಳಿಂದ ಆಕೆಯ ಕೆನ್ನೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಅವಳ ವಕ್ರತೆಯನ್ನು ಹೋಗಲಾಡಿಸಿದ ಅಂತ ಕಥೆ ಬಂದಿತ್ತು. ಅದೆಲ್ಲ ಆದ್ಮೇಲೆ ಆಕೆ ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಸೇವೆಯನ್ನು ಸ್ವೀಕಾರ ಮಾಡು ಅಂತ ಕೇಳ್ಕೊಂಡಿದ್ಲು. ಆ ಸೇವೆಯನ್ನು ಸ್ವೀಕಾರ ಮಾಡುವ ಸಲುವಾಗಿ ಆತ ಏನ್ ಮಾಡಿದಂದ್ರೆ, ಒಮ್ಮೆ
ಅವಳ ಮನೆಗೆ ಆತ ಹೋದ, ಉದ್ಧವನ ಜೊತೆಗೆ ಹೋದ. ಆ ಕುಬ್ಜ ಇರುತ್ತಲ್ಲ, ಅವಳ ಪೂರ್ವೇತಿಹಾಸ ಒಂದು ಸ್ವಲ್ಪ ಹೇಳಬೇಕು. ನಿನ್ನೆ ದಿವಸ ಹೇಳಿದ್ದಾರೆ, ಪಿಂಗಳ ಅನ್ನುವಂತಹ ವೇಶ್ಯ ಅವಳು ಅಂತ. ಮುಂದೆ ಇದೇ ತಾತ್ಪರ್ಯ ನಿರ್ಣಯದ 15ನೇ ಅಧ್ಯಾಯ 2 ಮತ್ತು 3ನೇ ಶ್ಲೋಕದಲ್ಲಿ ಆ ಪಿಂಗಳ ಅನ್ನುವಂಥ ಹೆಸರಿನವಳು ಆಗಿದ್ದವಳು ಹಿಂದೆ ಅಂತ ಆಚಾರ್ಯ ಹೇಳಿದ್ದಾರೆ. ಪಿಂಗಳ ಅಂತ ಹೆಸರು ಅಂತ ಅಷ್ಟೇ ಅವ್ರು ಸೂಚನೆ ಮಾಡಿದ್ದಾರೆ, ವೇಶ್ಯ ಅಂತ ಅವ್ರು ಹೇಳಲಿಲ್ಲ. ಆದರೆ ಆ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೈವದನ ಪುರಾಣಿಕರು ಮತ್ತು ಬನ್ನಂದಿ ಗೋವಿಂದಾಚಾರ್ಯರು ಅವಳು ಪಿಂಗಳ ಅನ್ನೋ ಹೆಸರಿನ ವೇಶ್ಯ ಆಗಿದ್ಲು ಅಂತ ಬಂದಿತ್ತು. ನಿನ್ನೆಯೂ ಕೂಡ ಪಿಂಗಳ ಅನ್ನೋ ಹೆಸರಿನ ವೇಶ್ಯ ಪ್ರಸ್ತಾವ ಬಂದಿತ್ತು. ಜಗತ್ತಿನಲ್ಲಿ ನಾವು ಅತ್ಯಂತ ಸುಖಿಗಳಾಗಿ ಬದುಕಲಿಕ್ಕೆ ಬೇಕಾದಂಥ ಒಂದೇ ದಾರಿ ಅಂದರೆ ನಾವು ನಮ್ಮ ಆಸೆಗಳನ್ನು ಬಿಟ್ಟುಕೊಡೋದು. ಆಸೆಗಳನ್ನು ನಾವು ಎಷ್ಟು ದಿವಸ ಇಟ್ಕೊಂಡಿರ್ತೀವೋ ಅಷ್ಟು ದಿವಸ ನಾವು ದುಃಖಿಗಳೇ. ಆಸೆಯನ್ನು ಬಿಟ್ಟುಕೊಟ್ರೆ ಅದೇ ನಮಗೆ ಶಾಶ್ವತವಾದಂಥ ಸುಖಕ್ಕೆ ನೆಮ್ಮದಿಗೆ ದಾರಿ ಅಂತ ಅವಳು ಹೇಳಿದ ಮಾತನ್ನು ಗೋಪಸ್ತ್ರೀಯರು ನೆನಪು ಮಾಡ್ಕೊಂಡಿದ್ರು. ಹಾಗೆ ಆ ಪಿಂಗಳಾನ ಸ್ತ್ರೀ ವೇಶ್ಯಾಗಿ ಅಷ್ಟು ಕುಸ್ಥಿತವಾದ ಜನ್ಮವನ್ನು ತಾಳಿದ್ರೂ ಕೂಡ ಅವಳಿಗೆ ಕೃಷ್ಣನ ಧ್ಯಾನವನ್ನು ಸದಾ ಮಾಡ್ತಿದ್ದರಿಂದ ಅಂತ ಒಂದು ಮಹತ್ವ ಇತ್ತು ಅವಳಿಗೆ. ಆದ್ರಿಂದ ಆಕೆ ಕೃಷ್ಣನ ಸೇವೆ ಮಾಡುವಂಥ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಪಡ್ತಾನೆ. ಆದರೆ ತ್ರಿವಕ್ರ ಆದಳು. ಯಾಕೆಂದ್ರೆ ಪ್ರಾರಬ್ಧ ಕರ್ಮದ ವಶದಿಂದ ಅಂತ ಸತ್ಯಾಭಿನವ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಹಿಂದಿನ ಜನ್ಮದಲ್ಲಿ ಕುಸ್ಥಿತವಾದ ಕಾರ್ಯವನ್ನು ಮಾಡಿದ್ರಿಂದ ಕೃಷ್ಣನ ಸೇವೆ ಮಾಡಿದರೂ ಕೂಡ ತ್ರಿವಕ್ರ ಆದಳು. ತ್ರಿವಕ್ರ ಆಗಿದ್ದು ಕೃಷ್ಣನ ಅನುಗ್ರಹದಿಂದ ಮತ್ತೆ ಆ ತ್ರಿವಕ್ರತ್ವವು ಹೋಯಿತು. 3 ಕೂಡ ಅವಳ ಶರೀರ ಬಾಗಿತ್ತು, ವಕ್ರವಾಗಿತ್ತು ಅಂತ ಆ ತ್ರಿವಕ್ರ ಅನ್ನೋ ಶಬ್ದಕ್ಕೆ ಅರ್ಥ. ಹೀಗೆ ತ್ರಿವಕ್ರ ಆಗಿದ್ದು ಪ್ರಾರಬ್ಧ ಕರ್ಮ ಅಂದ್ರೆ ದುಷ್ಟ ಕೆಲಸಗಳನ್ನು ಮಾಡಿದ್ರಿಂದ, ವೇಷಿಯಾಗಿ ನೀಚ ಕೆಲಸಗಳನ್ನು ಮಾಡಿದ್ರಿಂದ ತ್ರಿವಕ್ರ ಆಗಿದ್ದು ಅಂತ ನಮ್ಮ ಸಂಪ್ರದಾಯದಿಂದ ನಾವು ಕೇಳುವಂಥ ಕಥೆ, ಪಂಡಿತರ ಮೂಲಕ ಕೇಳುವಂಥ ಕಥೆ. ಆದರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಆನಂದ ರಾಮಾಯಣ ಮೊದಲಾದಂಥ ಗ್ರಂಥಗಳಲ್ಲಿ ಆಕೆ ಈ ತ್ರಿವಕ್ರ ಯಾರು, ಅವಳ ಮೂಲ ಇತಿಹಾಸ ಏನು, ಅವಳು ತ್ರಿವಕ್ರ ಆಗಿದ್ದ ಯಾಕೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ನಿರೂಪಣೆ ಇದೆ. ಈಗ ವಾಲ್ಮೀಕಿ ರಾಮಾಯಣ ನಾವೇನು ನೋಡ್ತೇವಲ್ಲ, ಆ ಥರ ವಸಿಷ್ಠ ರಾಮಾಯಣ, ಆನಂದ ರಾಮಾಯಣ ಮೊದಲಾದ ಗ್ರಂಥಗಳು ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಇಲ್ಲದೇ ಇರುವಂಥ ಕೆಲವು ಘಟನೆಗಳು ಅಲ್ಲಿ ಆ ಬೇರೆ ರಾಮಾಯಣದಲ್ಲಿ ಇರೋದು ಕಂಡಿದೆ. ವಾಲ್ಮೀಕಿ ರಾಮಾಯಣವನ್ನ ಮತ್ತು ತಾತ್ಪರ್ಯ ನಿರ್ಣಯವನ್ನು ಮುಖ್ಯವಾಗಿ ಅವಲಂಬಿಸಿ ರಾಮಾಯಣದ ಪ್ರವಚನವನ್ನು ಮಾಡುವುದು ರೂಢಿ ಎಲ್ಲ ಕಡೆ ಪರಿಭಾಷೆಯಲ್ಲಿರುವಂಥದ್ದು. ಈ ಆನಂದ ರಾಮಾಯಣ ಇತ್ಯಾದಿಗಳು ಅಷ್ಟಾಗಿ ಪ್ರಮಾಣ ಅಲ್ಲ, ಅದನ್ನ ಕೋಟ್ ಮಾಡಬಾರದು ಅಂತ ನಾನು ಭಾವಿಸುತ್ತೆ. ಆದರೆ ವಿಜೇಂದ್ರಾಚಾರ್ಯ ಅವರು ಮೊದಲಾದ ಕೆಲವು ಪಂಡಿತರು ಮತ್ತು ಮೈಸೂರಿನಲ್ಲಿ ದೇವೇಂದ್ರ ತೀರ್ಥರು ಅಂತ ಒಬ್ರು ಬಿಡಿ ಸನ್ಯಾಸಿಗಳಿದ್ರು, ಬಹಳ ವಿರಕ್ತರಾದಂಥ ಸನ್ಯಾಸಿಗಳು. ವಿಜ್ಞಾನವನ್ನು ಮತ್ತು ಶಾಸ್ತ್ರವನ್ನು ಸಮಾನವಾಗಿ ಓದಿದಂಥವ್ರು ದೊಡ್ಡ ಪಂಡಿತರು. ಅಂಥವ್ರ ದೊಡ್ಡವರು ಆ ಆನಂದ ರಾಮಾಯಣವನ್ನು ಕೂಡ ಕೆಲವು ಕಡೆ ಪ್ರವಚನ ಮಾಡ್ತಿದ್ರು, ವಾಲ್ಮೀಕಿ ರಾಮಾಯಣ ಪ್ರವಚನ ಮಾಡಿದಂತೆ. ಮತ್ತು ಆನಂದ ರಾಮಾಯಣದಲ್ಲಿ ಬಂದಂತಹ ಕೆಲವು ಘಟನೆಗಳನ್ನ ವಾಲ್ಮೀಕಿ ರಾಮಾಯಣದ ಜೊತೆಗೆ ಬ್ಲೆಂಡ್ ಮಾಡಿ, ಅದ್ರ ಜೊತೆ ಮಿಶ್ರಣ ಮಾಡಿ ಅವರು ಕೋಟ್ ಮಾಡ್ತಿದ್ರು. ಹಾಗಾಗಿ ಆನಂದ ರಾಮಾಯಣವನ್ನು ನಡುವೆ ಸಮರ್ಪಕವಾಗಿ ಹೇಳಬಹುದು ಅಂತ ಒಂದು ಅಭಿಪ್ರಾಯದಿಂದ ಅದರಲ್ಲಿ ಬಂದಿರೋ ಘಟನೆಗಳನ್ನು ನೋಡ್ಬೇಕು. 2 ಕಡೆ ಆನಂದ ರಾಮಾಯಣದಲ್ಲಿ ಆ ತ್ರಿವಕ್ರ ಅಂತದ್ದು ಬಂದಿದೆ. ರಾಮಾವತಾರದಲ್ಲಿ ರಾಮನ ಸೇವೆಗೆ ಇದ್ಲಾಕೆ ಒಬ್ಬ ಮಹಿಳೆ. ಸೇವೆ ಅಂದ್ರೆ ಏಕಪತ್ನಿ ವೃತ್ತಸ್ಥಾದ್ರಿಂದ ಬೇರೆ ಸೇವೆ ಅಲ್ಲ. ಏನು ಸೇವೆ ಅಂದ್ರೆ ರಾಜನಾದ್ರಿಂದ ಅವನಿಗೆ ವಿವಿಧ ಭೋಗಗಳನ್ನು ಅನುಭವಿಸುತ್ತೆ. ತಾಂಬೂಲ ಹಾಕೊಂಡು ಉಗುಳ್ತಿದ್ನಲ್ಲ, ಆ ಉಗುಳಿದಾಗ ರಾಜರಿಗೆ ಆ ತಾಂಬೂಲವನ್ನು ಸ್ವೀಕಾರ ಮಾಡ್ಲಿಕ್ಕೆ ಕೆಲವು ಸೇವಕರು ಇರ್ತಾರೆ. ಅವರೊಂದು ಪೀಕದಾನಿ ಅಂತ ಕರೀತಾರೆ. ಅದನ್ನು ಇಟ್ಕೊಂಡು ರಾಜರ ಹತ್ರ ಬರಬೇಕು. ರಾಜರಿಗೆ ಉಗುಳ್ಬೇಕನ್ಸಿದಾಗ ಅದನ್ನು ಉಗುಳ್ಬೇಕು. ಇದು ಒಂದು ವೈಭವ ರಾಜರದ. ಅವ್ರ ಕೆಲಸ ಯಾವಾಗಲೂ ಏನಂದ್ರೆ ಆ ಮಹಿಳೆ ಪೀಕದಾನಿಯನ್ನು ಹಿಡ್ಕೊಂಡು ರಾಮನ ಹತ್ರ ಉಪಸ್ಥಿತರಾಗಿರೋರು. ರಾಮಾಯಣದಲ್ಲಿ ಬಂದಂತೆ ಒಂದ್ಸರಿ ಏನಾಗಿತ್ತಂದ್ರೆ ಆ ಪೀಕದಾನಿ ಅಲ್ಲಿ ಸಮೀಪ ಇರಲಿಲ್ಲ. ರಾಮನಿಗೆ ಉಗುಳ್ಬೇಕು, ನೀವು ನೋಡಿದ ಪೀಕದಾನಿ ಕಾಣಲಿಲ್ಲ ಅವಳಿಗೆ. ಅವಳೇನಾಗುತ್ತೆ, ಕೈನೇ ಹಿಡಿದ್ಲು. ಕೈ ಹಿಡಿದು ಆ ತಾಂಬೂಲವನ್ನು ತನ್ನ ಕೈಯಲ್ಲಿ ಸ್ವೀಕಾರ ಮಾಡಿದ್ಲು. ಆಮೇಲೆ ಅದನ್ನ ತಾನು ನುಂಗಿಬಿಟ್ಲು ಅಂತ ಕಥೆ ಇದೆ ಆನಂದ ರಾಮಾಯಣದಲ್ಲಿ. ರಾಮನ ಪ್ರಸಾದ ಅಂತ ನುಂಗಿದ್ಲು ಅಂತಿದೆ. ಹೀಗೆ ರಾಮನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿಂದ ಆಕೆ ಮುಂದೆ ಕೃಷ್ಣನ ಪರಮ ಭಕ್ತರಾಗಿ ಜನಿಸಿದ್ಲು ಅಂತ ಆನಂದ ರಾಮಾಯಣದಲ್ಲಿ ಒಂದು ಕಡೆ ಇದೆ. ಇದನ್ನು ನಾನು ಕೇಳಿದ್ದು, ಓದಿದ್ದಲ್ಲ. ಮತ್ತೊಂದು ಕಡೆ ಅದೇ ಆನಂದ ರಾಮಾಯಣದಲ್ಲಿ ನಾನು ಪುರಾಣ ವಿಶ್ವಕೋಶದಲ್ಲಿ ಓದಿದ್ದೇನೆಂದ್ರೆ, ಆ ಪಿಂಗಳ ಅಂತ ಹೆಸರಿನ ಒಬ್ಬಕ್ಕೆ ಮಹಿಳೆ ಇದ್ಲು ಅಯೋಧ್ಯೆಯಲ್ಲಿ. ಅಲ್ಲಿ ವೇಶ್ಯ ಅಂತ ನಾವು ಓದಿದ್ದಿಲ್ಲ, ಮಹಿಳೆ ಇದ್ಲು. ರಾಮನಿಗೆ ತನ್ನ ಸೇವೆಯನ್ನು ಸಲ್ಲಿಸಬೇಕು ಅಂತ ಬಂದ್ಲು. ನಾನೀಗ ಏಕಪತ್ನಿ ವೃತಸ್ಥಾದ್ರಿಂದ ನಿನ್ನ ಸೇವೆ ಸ್ವೀಕಾರ ಮಾಡೋದಿಲ್ಲ, ಮುಂದೆ ಕೃಷ್ಣನ ಆಗಿ ಹುಟ್ಟಿದಾಗ ಅವತರಿಸಿದಾಗ ನಿನ್ನ ಸೇವೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದೆ. ಆಯ್ತು ಅಂತ ಅವಳು ಹೊರಟು ಹೋದ್ಲು. ಆ ಘಟನೆ ಸೀತೆ ಕಿವಿಗೆ ಬಿತ್ತು. ಅವಳು ಯಾರು ನನ್ನ ಗಂಡನ ಸೇವೆ ಸಲ್ಲಿಸಲಿಕ್ಕೆ ಅಂತ ಅವಳು ಸೀತೆ ಕ್ರುದ್ಧಳಾದ್ಲು.
ಕ್ರುದ್ಧಳಾಗಿ ಶಾಪ ಕೊಟ್ಟುಬಿಟ್ಲು. ನೀನು ಅದು ಹೇಗೆ ಸೇವೆ ಸಲ್ಲಿಸ್ತೇವೆ ನೋಡ್ತೀನಿ, ಕುರೂಪಿಯಾಗಿ ಹುಟ್ಟಿಬಿಡು, ಕ್ರುದ್ಧಳಾಗಿ ತ್ರಿವಕ್ರಳಾಗಿ ಹುಟ್ಟಿಬಿಡು, ನಿನ್ನಂಥವ್ಳು ಸೇವೆಯನ್ನು ನಮ್ಮ ಗಂಡ ಹೇಗೆ ಸ್ವೀಕಾರ ಮಾಡ್ತಾನೆ ಅಂತ ಸೀತೆ ಶಾಪ ಕೊಟ್ಟುಬಿಟ್ಲು. ಆ ಸೀತೆ ಶಾಪ ಕೊಟ್ಟಿದ್ದು ಅವಳ ಕಿವಿಗೆ ಬಿತ್ತು, ಆ ತಿಂಗಳ ಅನ್ನೋಳ ಕಿವಿಗೆ. ಮತ್ತೆ ಸೀತೆಯನ್ನು ಸಮೀಪಿಸಿ ಆ ಥರ ಶಾಪ ಕೊಡಬೇಡ, ನನ್ನ ಮೇಲೆ ಕರುಣೆ ತೋರು ಅಂತ ಕೇಳ್ಕೊಂಡ್ಳು. ಸೀತೆ ಮತ್ತೆ ಕರುಣೆ ತೋರಿದ್ಲು. ಅಂತೂ ರಾಮನಿಗೆ ಸೇವೆ ಸಲ್ಲಿಸಿದ್ರಿಂದ ರಾಮನ ಅನುಗ್ರಹಕ್ಕನುಸಾರವಾಗಿ ಆಕೆ ಈ ತ್ರಿವಕ್ರ ಅಥವಾ ಕುಬ್ಜ ಆಗಿ ಹುಟ್ಟಿದ್ಲು. ಈ ಮಥುರಾ ನಗರದಲ್ಲಿ ತ್ರಿವಕ್ರ ಆಗಿ ಹುಟ್ಟಿ ರಾಮನಿಗೆ ಗಂಧದ ಸೇವೆಯನ್ನು ಸಲ್ಲಿಸಿದ್ಲು. ಆದರೆ ಸೀತೆ ಶಾಪದಿಂದ ಆಕೆಗೆ ತ್ರಿವಕ್ರತ್ವನು ಕೂಡ ಬಂದಿತ್ತು, ಶರೀರ 3 ಕಡೆ ವಕ್ರ ಆಗಿಬಿಟ್ಟಿತ್ತು. ಅದನ್ನು ಕೃಷ್ಣ ಆ ವಕ್ರತೆಯನ್ನು ಹೋಗಲಾಡಿಸಿ ನಿನ್ನ ಸೇವೆಯನ್ನು ನಾನು ಮತ್ತೊಂದು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದ. ಅದೇ ಮಥುರೆಯಲ್ಲಿ ಈಗ ಅವಸರದ ರಾಜಕಾರ್ಯ ಇದೆ, ಈ ಎಲ್ಲ ಕಾರ್ಯ ಮುಗಿಸಿ ನಿನ್ನ ಕಡೆ ನಾನೇ ಒಂದ್ಸರಿ ಬರ್ತೇನೆ, ನೀನು ಅದ್ರ ಬಗ್ಗೆ ಕಾಳಜಿ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದ. ಆ ಘಟನೆ ಈ ಭಾಗವತದ ದಶಮ ಸ್ಕಂದದ ಪೂರ್ವಾರ್ಧದ 48ನೇ ಅಧ್ಯಾಯದಲ್ಲಿದೆ. ಅವಳು ಜಾತಿ ಆದರೂ ಕೂಡ ಅವಳ ಮನೆ ಬಹಳ ವೈಭವೋಪೇತವಾಗಿತ್ತು. ಕೃಷ್ಣ ತನ್ನ ಮನೆಗೆ ಬಂದ ಕೂಡಲೇ ಆಕೆ ಕೂಡಲೇ ಎದ್ದು ನಿಂತು ಅವಳಿಗೆ ಸಖಿಯರು ಮತ್ತೆ ಅವ್ರು ಕಂಪನಿ ಸೇವೆ ಮಾಡ್ತಿದ್ಲು, ದಂಡ ತಗೊಂಡು ಕೊಡ್ತಿದ್ದು, ಅದೆಲ್ಲ ಸರಿ. ಆದ್ರೆ ಅವಳಿಗೆ ಮತ್ತೆ ಸಖಿಯರಿದ್ರು. ಸುಖಾಸನವನ್ನಿತ್ತು ಕೃಷ್ಣನನ್ನ ಸತ್ಕಾರ ಮಾಡಿದ್ಲು. ಉದ್ಧವನಿಗೂ ಕೂಡ ಒಂದು ಆಸನ ಕೊಟ್ಲು, ಕೂತ್ಕೋ ಅಂತೇಳಿ. ಆದ್ರೆ ಉದ್ಧವ ಕೃಷ್ಣನ ಜೊತೆ ಕೂತ್ಕೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಕೃಷ್ಣನಿಗೆ ಸಮಾನಾಸನದಲ್ಲಿ ಆಸನವನ್ನು ಕೈಯಿಂದ ಮುಟ್ಟಿ ನಮಸ್ಕಾರ ಮಾಡಿ ಕೆಳಗೆ ಕೂತ್ಕೊಂಡ್ಬಿಟ್ಟ ಆ ಉದ್ಧವ. ಆಮೇಲೆ ಆಕೆ ಕೃಷ್ಣನಿಗೆ ತನ್ನ ಸೇವೆಯನ್ನು ಸಲ್ಲಿಸಿದ್ದು, ನನ್ನ ಜೊತೆಗೆ ಇರುವಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ದು. ಆದ್ರೆ ಕೃಷ್ಣ ಅಲ್ಲಿಂದ ಹೊರಟು ಹೋದ ಆಕೆಗೆ ಅನುಗ್ರಹ ಮಾಡಿ. ಧೃರಾರಾಧ್ಯಂ ಸಮಾಸಾಧ್ಯ ವಿಷ್ಣುಂ ಸರ್ವೇಶ್ವರೇಶ್ವರಂ ಯೋ ವೃಣೀತೆ ಮನೋಗ್ರಾಹ್ಯಂ ಅಸತ್ವ ಸುಮನೀಶ್ವತೌ. ಕೃಷ್ಣನ ಅನುಗ್ರಹ ಏನಿದೆಯಲ್ಲ ಅದು ದೊಡ್ಡ ದೊಡ್ಡ ದೇವತೆಗಳಿಗೂ ಸಿಗಲಾರದಂಥದ್ದು. ಅಂಥ ಕೃಷ್ಣನ ಅನುಗ್ರಹ ಸಿಕ್ಕಾಗ ಕ್ಷುದ್ರವಾದಂತಹ ಯಾವುದೇ ವರವನ್ನು ನಾವು ಕೇಳಬಾರದು, ಮೋಕ್ಷವನ್ನೇ ಕೊಡು ಅಂತ ಕೇಳಬೇಕು. ವಿಷಯ ಸುಖ ಏನಿದೆ ಬಹಳ ತುಚ್ಛವಾಗುತ್ತೆ, ಅದನ್ನು ಕೇಳಬಾರದು ಅಂತ ಈ ಶಾಸ್ತ್ರ ಹೇಳ್ತದೆ. ಆ ಪ್ರಕಾರ ಆ ತಿಂಗಳ ಅನ್ನುವಂಥ ಹಿಂದಿನ ಜನ್ಮದಲ್ಲಿ ಅವಳು ಏನಿದ್ದಲ್ಲ, ಅವಳು ಕುಬ್ಜ ಆಗಿ ಹುಟ್ಟಿ ಕೃಷ್ಣನಿಗೆ ಸೇವೆ ಸಲ್ಲಿಸಿದ್ಲು. ನಾನು ಮೊನ್ನೆ ದಿವಸನೇ ಹೇಳಿದ್ದೆ, ಅವಳಲ್ಲಿ ಕೃಷ್ಣನಿಗೆ ಒಬ್ಬ ಮಗ ಆದ, ವಿಶೋಕ ಅಂತ ಅವನ ಹೆಸರು. ಈ ಕುಬ್ಜ ತ್ರಿವಕ್ರ ಏನಿದ್ದಲ್ಲ ಇವಳಲ್ಲಿ ಒಬ್ಬ ಮಗ ಆದ, ಅವನ ಹೆಸರು ವಿಶೋಕ ಅಂತ ಹೇಳಿ. ಅವನು ದೊಡ್ಡ ಪಂಡಿತನೇ ಆಗಿದ್ದ, ಯಾಕಂದ್ರೆ ಅವನ ತಾಯಿ ಕೂಡ ಕೃಷ್ಣನ ಭಕ್ತರಾಗಿದ್ದರಿಂದ ವಿಶೋಕ ಅಂತ ದೊಡ್ಡ ಪಂಡಿತನಾಗಿದ್ದ. ಅವನು ನಾರದರ ಶಿಷ್ಯನಾಗಿ ಪಂಚರಾತ್ರಾಗಮವನ್ನೆಲ್ಲ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದ. ಈ ದಕ್ಷಿಣ ಕನ್ನಡದಲ್ಲಿ ಅವಿಭಕ್ತ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿಯ ದೇವಸ್ಥಾನಗಳೇನಿರ್ತಾವಲ್ಲ, ಆ ದೇವಸ್ಥಾನಗಳಲ್ಲಿ ನಡೆಯುವಂತಹ ವಿಧಿವಿಧಾನಗಳು, ಪೂಜಾ ವಿಧಾನಗಳು, ನೈವೇದ್ಯ ವಿಧಾನಗಳು ಇವೆಲ್ಲ ಪಂಚರಾತ್ರಾಗಮ ಪದ್ಧತಿಯಿಂದ ನಡೀತಾವಂತೆ. ಇಲ್ಲಿ ನಮ್ಮಲ್ಲಿ ಆ ಥರ ನಡೀತಾವಂತಿಲ್ಲ. ಉಡುಪಿ ಮಠಗಳಲ್ಲಿ ಮತ್ತು ಉಡುಪಿ ದೇವಸ್ಥಾನಗಳಲ್ಲೆಲ್ಲ ನಿರ್ದಿಷ್ಟವಾದಂತಹ ವಿಧಿವಿಧಾನಗಳಿವೆ. ದಿವಸ ಇಷ್ಟು ಸೇರಿನ ಅಕ್ಕಿ ನೈವೇದ್ಯ ಆಗಬೇಕು. ಈಗ ನೀವು ಅದನ್ನು ಮಾಡ್ತಿರೋಲ್ಲ ಗೊತ್ತಿಲ್ಲ, ಇಲ್ಲ ವಿಧಾನಗಳೆಲ್ಲ ಇರೋದಿಲ್ಲ. ಇಷ್ಟು ಸೇರಿಂದ ಅಕ್ಕಿ ನೈವೇದ್ಯ ಆಗಬೇಕು, ಅದಕ್ಕಿಂತ ನಿರ್ದಿಷ್ಟವಾದ ಪಾತ್ರೆಗಳಿರಬೇಕು, ಮತ್ತು ಆ ಅನ್ನದ ನೈವೇದ್ಯ ಮಾಡುವವನು ಪ್ರತ್ಯೇಕ ಇರಬೇಕು, ಉಳಿದ ನೈವೇದ್ಯಗಳನ್ನು ಅಡುಗೆ ಮಾಡುವಂಥವನು ಪ್ರತ್ಯೇಕ ಇರಬೇಕು. ಹಿಂಗೆಲ್ಲ ನಿಯಮ ಇದೆ. ಇಷ್ಟೆಲ್ಲ ನಿಯಮಗಳನ್ನು ಅನುಸರಿಸಿ ತಾಮ್ರದ ಪಾತ್ರೆಯಲ್ಲಿ ಆ ಅನ್ನದ ನೈವೇದ್ಯ ಆಗಬೇಕು, ಇಷ್ಟು ಸೇರಿ ಅಕ್ಕಿ ಇರಬೇಕು ಅಂತೆಲ್ಲ ನಿಯಮ ಆಗಬೇಕು. ಸುಬ್ರಹ್ಮಣ್ಯ ಮಠದಲ್ಲಂತೂ ಏಕಾದಶಿ ದಿವಸ ಕೂಡ ಆ ಅನ್ನದ ನೈವೇದ್ಯ ಆಗಬೇಕು. ಉಳಿದ ಮಠಗಳಲ್ಲಿ ಬೇಜಾರು ಮಠ, ಫಲಿವಾರ ಮಠ ಇತ್ಯಾದಿಗಳಲ್ಲಿ ಅನ್ನದ ನೈವೇದ್ಯ ಏಕಾದಶಿ ಇಲ್ಲ. ಸುಬ್ರಹ್ಮಣ್ಯ ಮಠದಲ್ಲಿ ಮಾತ್ರ ಅನ್ನದ ನೈವೇದ್ಯಕ್ಕೂ ಏಕಾದಶಿ ದಿವಸಕ್ಕೂ ಕೂಡ ಅನ್ನದ ನೈವೇದ್ಯ ಆಗಲೇಬೇಕು ಅಂತ ನನ್ಗೆ ಅಲ್ಲಿ ಓದಿದ್ ನೆನಪು. ಅಲ್ಲಿ ವ್ಯಾಸ ಸಂಪುಟ ಅಂತ ಒಂದು ಸಂಪುಟ ಇದೆ, ಇಷ್ಟು ದೊಡ್ಡ ಶಾಲಿಗ್ರಾಮ. ಆ ಇಷ್ಟು ದೊಡ್ಡ ಶಾಲಿಗ್ರಾಮದಲ್ಲಿ 108 ಶಾಲಿಗ್ರಾಮ ಅದ್ರ ಒಳಗಿವೆ ಅಂತ ಇದೆಲ್ಲ ಕೇಳಿದ್ದು. ಅದಕ್ಕೆ ದಿನನಿತ್ಯವೂ ಕೂಡ ಅದಕ್ಕೆ ಮತ್ತು ಆ ಸಂಪುಟ ನರಸಿಂಹ ಅಂತ ಅವರ ಕುಲದೇವರು ಏನಂತಾನಲ್ಲ, ಪಟ್ಟದ ದೇವರು, ನಿತ್ಯ ಏಕಾದಶಿ ಕೂಡ ಅನ್ನದ ನೈವೇದ್ಯ ಆಗಬೇಕು ಅಂತ ನಿಯಮ. ಹಂಗೆ ನೋಡಿದ್ದು ಮತ್ತು ಕೇಳಿದ್ದು ನೆನಪು. ಹೀಗೆ ಆ ಪಂಚರಾತ್ರಾಗಮ ಪದ್ಧತಿ ಪ್ರಕಾರ ಉಡುಪಿ ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಪೂಜೆ ಆಗೋದು ಪದ್ಧತಿ. ಆ ಪಂಚರಾತ್ರಾಗಮವನ್ನ ಈ ವಿಶೋಕ ಅನ್ನುವ ಈ ಕೃಷ್ಣನಿಂದ ಆ ಕುಬ್ಜಾಗ ಹುಟ್ಟಿದ್ನಲ್ಲ, ಅವನು ನಾರದರ ಮೂಲಕ ಅಧ್ಯಯನ ಮಾಡಿದ್ದ. ದೊಡ್ಡ ಪಂಡಿತ ಅವನು, ಮತ್ತು ಶಸ್ತ್ರಶಾಸ್ತ್ರದಲ್ಲೂ ಪಂಡಿತ. ಹಾಗಿರೋದ್ರಿಂದ ಭೀಮಸೇನ ಅವನನ್ನು ತಾನು ಕರ್ಕೊಂಡು ಹೋದ. ಭೀಮಸೇನಿಗೆ ಅವನು ಕೊನೆ ತನಕ ಸಾರಥಿ ಆಗಿದ್ದ ಅಂತ ಅದರ ಕಥೆಯನ್ನು ನಾವು ನೋಡ್ತೇವೆ.
ತಾತ್ಪರ್ಯನಿದೆ ಮತ್ತು ಭಾಗವತ ಮಹಾಭಾರತ ಇತ್ಯಾದಿ ಕಡೆಗೆಲ್ಲ ಒಂದು ಕಥೆಯನ್ನು ನೋಡ್ತೀವಿ. ಇಷ್ಟೆಲ್ಲ ಆದ ಬಳಿಕ ಕೃಷ್ಣ ಏನ್ ಮಾಡಿದ ಅಂದ್ರೆ ಒಮ್ಮೆ ಅಕ್ರೂರನ ಮನೆಗೆ ಹೊರಟ. ಉದ್ಧವ ಬಲರಾಮ ಇವರಿಬ್ಬರನ್ನ ಕರ್ಕೊಂಡು ಅಕ್ರೂರನ ಮನೆಗೆ ಹೋದ. ಇಲ್ಲಿ ತನಕ ಅಕ್ರೂರನ ಮನೆಗೆ ಅವನು ಹೋಗಿದ್ದಿಲ್ಲ. ಅಕ್ರೂರ ಕೃಷ್ಣರಾಮನನ್ನ ವೃಂದಾವನದಿಂದ ಕರ್ಕೊಂಡು ಮಥುರೆಗೆ ಬಂದ ಮೇಲೆ ಅಕ್ರೂರನ ಮನೆಗೆ ಅವನು ಹೋಗಿದ್ದಿಲ್ಲ ಇಲ್ಲಿ ತನಕ. ಅವತ್ತೊಂದು ದಿವಸ ಅವನು ಅಕ್ರೂರನ ಮನೆಗೆ ಹೋದ. ಇವರು ಬಲರಾಮ, ಕೃಷ್ಣ, ಉದ್ಧವ 3 ಜನ ಬಂದದ್ದನ್ನು ನೋಡಿ ಅಕ್ರೂರ ಆನಂದ ಭರಿತನಾಗಿ ಮೇಲೆದ್ದು ನಿಂತ ಅವರೆಲ್ಲರನ್ನು ಆಲಂಗಿಸಿದ. ಅವರಿಗೆಲ್ಲರಿಗೂ ಸತ್ಕಾರ ಮಾಡಿದ. ಕೃಷ್ಣನ ಪಾದವನ್ನು ತೊಳೆದು ಆ ಪಾದೋದಕವನ್ನು ತನ್ನ ತಲೆ ಮೇಲೆ ಧರಿಸಿದ. ಭಗವಂತನಿಗೆ ದಿವ್ಯವಾದಂತಹ ವಸ್ತ್ರಗಳಿಂದ ತೊಡಿಸಿದ, ಮಾಲೆಯನ್ನ ಆಭರಣಗಳನ್ನು ತೊಡಿಸಿದ, ಭಕ್ಷ್ಯ ಭೋಜ್ಯಾದಿಗಳನ್ನು ಸಮರ್ಪಣೆ ಮಾಡಿದ. ಮತ್ತೆ ಅವನ ಪಾದಾರದಿಂದ ನಮಸ್ಕಾರ ಮಾಡಿದ. ನೀವಿಬ್ರು ಕೂಡ ನಿಮ್ಮ ಪರಾಕ್ರಮದಿಂದ ಪಾಪಿಷ್ಠನಾದಂತಹ ಕಂಸನನ್ನು ಸಂಹಾರ ಮಾಡಿದ್ದೀರಿ. ಜಗತ್ತುಗಳಿಗೆ ನೀವೇ ಕಾರಣೀಭೂತರು, ಆದಿ ಪುರುಷರಾಗಿದ್ದೀರಿ. ನೀವು ನಮ್ಮ ಮನೆಗೆ ಬಂದದ್ದೇನಿದೆ ಇದು ನನ್ನ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಹೀಗೆಲ್ಲ ಆ ಅಕ್ರೂರ ಹೇಳಿದ ಮೇಲೆ ಕೃಷ್ಣ ಏನ್ ಮಾಡಿದ ಅಂದ್ರೆ ತನ್ನ ಮೃದುವಾದಂತಹ ಮಧುರವಾದಂತಹ ಮಾತಿನಿಂದ ಅಕ್ರೂರನ ಜೊತೆ ಮಾತಾಡಲಿಕ್ಕೆ ಶುರು ಮಾಡಿದ. ಉಳಿದವರು ಯಾರೇ ಎಲ್ಲೇ ರಾಮ ಇತ್ಯಾದಿ ಬೇರೆಯವ್ರದೆಲ್ಲ ಮಾತು ಬಂದಾಗ ಅವ್ರು ಮಾತಾಡಿದ್ರು ಅಂತ ಇಷ್ಟ ಬರ್ತದೆ. ಕೃಷ್ಣನ ಕಡೆ ಎಲ್ಲೇ ಅವನು ಮಾತಾಡೋ ಸಂದರ್ಭ ಬಂದ್ರೆ ಕೃಷ್ಣ ಮೋಹಗೊಳಿಸ್ತಾ ಮಾತಾಡಿದ, ತನ್ನ ಮಾಯಾಜಾಲವನ್ನು ಮೀರಿದ. ಮೋಹಗೊಳಿಸಿದ, ಪರವಶಗೊಳಿಸಿದ ಅಂತ ಈ ತರ ಕೃಷ್ಣನ ಬಗ್ಗೆ ನಾವು ಎಲ್ಲ ಕಡೆ ವರ್ಣನೆ ಕೇಳ್ತೇವೆ. ಆತ ಹಾಡಿದ್ರು, ಆತ ಗಾನ ಮಾಡಿದ್ರು, ವೇಣುನಾದ ಮಾಡಿದ್ರು, ಮಾತಾಡಿದ್ರು, ನೃತ್ಯ ಮಾಡಿದ್ರು, ಏನು ಮಾಡಿದ್ರು, ಆತ ಮುಗುಳ್ನತ್ರ ಎಲ್ಲನೂ ಅದೊಂದು ಮಾಯಾಜಾಲನೆ, ಅದೊಂದು ಮೋಹವೇ ಎಲ್ಲರಿಗೂ. ಆಗ ಅವನು ಅಕ್ರೂರನ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನೀನು ನಮ್ಮೆಲ್ಲರಿಗೂ ಹಿರಿಯನಾದವನು, ನಮಗೆ ನೀನು ಚಿಕ್ಕಪ್ಪ ಆಗಬೇಕು. ಅಂದ್ರೆ ಕೃಷ್ಣನ ತಂದೆ ಆದಂತಹ ವಸುದೇವ ಇತ್ಯಾದಿಗಳು ಇರ್ತಾರಲ್ಲ ಅವರ ತಲೆಮಾರಿನವನು ಚಿಕ್ಕಪ್ಪ ಆಗಬೇಕು. ಈಗ ನಾವು ಯಾವತ್ತೂ ಕೂಡ ನಿಮಗೆ ಸೇವಕರು. ಕೃಷ್ಣ ಹೇಳಿದ, ನೀನು ನಮ್ಮನ್ನು ನಮಸ್ಕಾರ ಮಾಡಬಹುದು, ನಾನೇ ನಿಮಗೆ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ನೀನು ದೊಡ್ಡ ಸಜ್ಜನ, ನೀನು ನಮಗೆ ಬಂಧುವೂ ಹೌದು ಮತ್ತು ದೊಡ್ಡ ಭಕ್ತನೂ ಕೂಡ ಹೌದು. ಭಕ್ತರ ಮಹತ್ವ ಏನು ಸಾಮಾನ್ಯವಾಗುತ್ತಲ್ಲ ಅಂತ ಹೇಳಿ ಆ ಕೃಷ್ಣ ಆ ಭಕ್ತರ ಮಹತ್ವವನ್ನು ಒಂದು ಸ್ವಲ್ಪ ಮಟ್ಟಿಗೆ ವರ್ಣನೆ ಮಾಡಿದ. ಇದು ಭಾಗವತದ ಬಹಳ ಪ್ರಸಿದ್ಧವಾದ ಶ್ಲೋಕ ಇದು. ನಹಿ ಅಮ್ಮಯಾನಿ ತೀರ್ಥಯಾನಿ ನ ದೇವಾಹ ಮೃತ್ಸಿಲಾಮಯಾಹ ತೇ ಪುನರುಂ ತಿಳುಕಾಲೇನ ದರ್ಶನಾದೇವ ಸಾಧವ. ಸಜ್ಜನರ ಮಹತ್ವ ಹೇಳುವಂಥದ್ದು ಒಂದು ಪ್ರಸಿದ್ಧವಾದ ಶ್ಲೋಕ. ಏನಂದ್ರೆ ತೀರ್ಥ ಕ್ಷೇತ್ರ ಅಂತ ನಾವು ಕರಿತೀವಲ್ಲ, ಈ ಗಂಗಾ ನದಿ ಮೊದಲಾದಂಥ ತೀರ್ಥಗಳು ಅವೆಲ್ಲ ಎಂಥ ತೀರ್ಥ? ಅದು ನೀರು ಎಲ್ಲಿ ಹರಿತದಲ್ಲ ಅದೊಂದು ದೊಡ್ಡ ತೀರ್ಥನೇ ಅಲ್ಲ. ಅದು ನದೇವಾಹ ಮೃತ್ಸಿಲಾಮಯ, ಕಲ್ಲಿನ ದೇವರು, ಕಟ್ಟಿಗೆಯ ದೇವರು, ಆಮೇಲೆ ಲೋಹದ ದೇವರು, ಇವೆಲ್ಲ ಎಂಥ ದೇವರು? ಅವೆಲ್ಲವೂ ದೇವರೇ ಅಲ್ಲ. ಅವತರನ್ನ ಸೇವೆ ಮಾಡಿದ್ರೆ ನಮಗೇನು ದೊಡ್ಡ ಪುಣ್ಯವೂ ಸಿಗುವಂಥದ್ದಲ್ಲ. ಹಾಗಾದ್ರೆ ನಮಗೆ ಪುಣ್ಯ ಸಿಗೋದು, ನಾವು ಪವಿತ್ರರಾಗೋದು ಯಾರಿಂದ ಅಂದ್ರೆ ದರ್ಶನಾದೇವ ಸಾಧವ. ಸಜ್ಜನರು ಮತ್ತು ಭಕ್ತರು ಅಂತ ಏನಿರ್ತಾರಲ್ಲ, ದೈವ ಭಕ್ತರಾದವರು, ಅವರನ್ನು ನಾವು ಸೇವನೆ ಮಾಡಿದರೆ ಆ ಸಜ್ಜನರಾದವರು ನಮ್ಮನ್ನ ಕೂಡಲೇ ನಮ್ಮನ್ನು ಉದ್ಧತರನ್ನಾಗಿ ಮಾಡ್ತಾರೆ. ನೀವು ಗಂಗಾ ನದಿಯಲ್ಲೋ ಮತ್ತೆ ಕೃಷ್ಣಾ ನದಿಯಲ್ಲೋ ದೊಡ್ಡ ದೊಡ್ಡ ನದಿಗಳಲ್ಲಿ ಸ್ನಾನ ಮಾಡಿದ್ರು ಕೂಡ ಅಲ್ಲಿ ಫಲ ಸಿಗೋದಿಲ್ಲ ಅಂತಲ್ಲ, ಸಿಗ್ತವೆ, ಮತ್ತೆ ವಿಳಂಬ ಆಗ್ತದೆ. ಅದಕ್ಕೆಲ್ಲ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಸ್ವರ್ಗದಲ್ಲಿ ಹೋಗಿ ಅಷ್ಟು ವರ್ಷ ಇರ್ತೀರಿ, ಇಷ್ಟು ವರ್ಷ ಬದುಕ್ತೀರಿ, ಸುಖ ಅನುಭವಿಸ್ತೀರಿ, ಶಾಸ್ತ್ರ ವರ್ಣನೆ ಮಾಡ್ತೀವಿ. ಅದೆಲ್ಲ ವಿಳಂಬಿತವಾಗುತ್ತೆ. ದೇವರಿಗೆ ನಮಸ್ಕಾರ ಮಾಡಿದ್ರೆ, ಪ್ರದಕ್ಷಿಣೆ ಹಾಕಿದ್ರೆ ಅದು ಕೂಡ ಎಲ್ಲ ವಿಳಂಬಿತನೇ. ಆದರೆ ದರ್ಶನಾದೇವ ಸಾಧವ. ಸಜ್ಜನರನ್ನು ನೀವು ಭಕ್ತರನ್ನ ಇನ್ನೂ ನಮಸ್ಕಾರ ಮಾಡಬೇಕು ಅಂತಿಲ್ಲ, ಅವರಿಗೆ ಪ್ರದಕ್ಷಿಣೆ ಮಾಡಬೇಕು ಅಂತಿಲ್ಲ, ಅವ್ರ ಸೇವೆ ಮಾಡಬೇಕು ಅಂತಿಲ್ಲ, ಕೇವಲ ಅವ್ರ ದರ್ಶನ ತಗೊಂಡ್ರೆ ಸಾಕು. ಕೇಸನಂತೆ ಉರು ಕಾಲೇನ, ಕೂಡಲೇ ನಿಮ್ಮನ್ನ ಅವರು ಪುನೀತರನ್ನಾಗಿ ಮಾಡ್ತಾರೆ. ಇದು ಸಾಧುಗಳ ಮಹತ್ವ. ಹಿಂದೊಮ್ಮೆ ಇದೇ ಭಾಗವತದಲ್ಲಿ ಆ ಗಂಗಾವತರಣ, ಭಗೀರಥ ಗಂಗಾ ನದಿಯನ್ನು ಸ್ವರ್ಗದಿಂದ ತನ್ನಲ್ಲ, ಆ ಸಂದರ್ಭದಲ್ಲಿ ಕೂಡ ಭಾಗವತರ ಮಹತ್ವವನ್ನು ಹೇಳುವಂತ ಒಂದು ಶ್ಲೋಕ ಬಂದಿತ್ತು. ಅದನ್ನು ಈ ಸಂದರ್ಭದಲ್ಲಿ ಒಂದ್ಸರಿ ನೆನಪು ಮಾಡ್ಕೋಬೇಕು. ಗಂಗಾ ನದಿಯನ್ನು ಭಗೀರಥ ಸ್ವರ್ಗಲೋಕದಿಂದ ಇಲ್ಲಿ ಇಳಿಸಿದಾಗ ಯಾಕಕ್ಕಾಗಿ ಅವನ 60,000 ಜನ ಪೂರ್ವಜರು ಕಪಿಲನ ರೋಷಾಗ್ನಿಗೆ ಸಿಟ್ಟು ಭಸ್ಮೀಭೂತರಾಗಿದ್ರು. ಅವರ ಭಸ್ಮದ ಮೇಲೆ ಗಂಗಾ ನದಿ ಹರಿದ್ರೆ ಅದು ಸುನೀತ ಆಗ್ತದೆ ಅಂತ ಉದ್ದೇಶದಿಂದ ಅವನು ಗಂಗಾ ನದಿಯನ್ನು ಕೆಳಗಿಳಿಸಿದ್ದ. ಆಗ ಗಂಗಾ ನದಿಗೊಂದು ದೊಡ್ಡ ಸಂದೇಹ ಬಂದ್ಬಿಟ್ಟು, ದೊಡ್ಡ ಭಯನವಾಗಿತ್ತು. ಏನಂದ್ರೆ ಅಲ್ಲಿಂದ ನಾನು ಇಳಿದು ಬರ್ತೀನಿ,
ಇಳಿದು ಬಂದ್ಬಿಟ್ರೆ ಈ ಪಾಪಿಷ್ಠರಾದಂಥ ಜನ, ಕಲಿಯುಗದ ಜನ ನನ್ನಲ್ಲಿ ನಿತ್ಯ ಸ್ನಾನ ಮಾಡಿ ಮಾಡಿ ನನ್ನನ್ನು ಕಲುಷಿತರನ್ನಾಗಿ ಮಾಡಿಬಿಡ್ತಾರೆ. ಹಾಗಿರುವಾಗ ನಾನು ಸ್ವರ್ಗ ಲೋಕದಿಂದ ಈ ಭೂಲೋಕಕ್ಕೆ ಬಂದು ಏನ್ ಮಾಡಬೇಕು? ನಿನ್ನ ಅಜ್ಜಂದಿರನ್ನ ಸದ್ಗತಿಗೆ ತಲುಪಿಸ್ಬೇಕು ಅಂತ ನನಗೆ ಬಾ ಅಂತ ಹೇಳ್ತಿದ್ದಿ. ಆದ್ರೆ ನನ್ನ ಸದ್ಗತಿಗೆ ನಾನೇನ್ ಮಾಡ್ಬೇಕು? ನನ್ನಲ್ಲಿ ಈ ಪಾಪಗಳನ್ನು ಇವ್ರು ಬಿಟ್ಟು ಬಿಡ್ತಾರಲ್ಲ, ನಾನೇನ್ ಮಾಡ್ಬೇಕು ಅಂತ ಅವ್ನು ಕೇಳಿದ್ದ. ಅದನ್ನ ಕೇಳಿ ಆಗ ಭಗೀರಥ ಏನ್ ಹೇಳ್ತಂದ್ರೆ, ಏನು ಯೋಚನೆ ಮಾಡಬೇಡ, ಎಷ್ಟೇ ಜನ ದುರ್ಜನರು ಬಂದ್ರು ಅದಕ್ಕೆ ಸಮಾನ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಜ್ಜನರಾದವರು ಬಂದು ಕಾಶಿಯಲ್ಲಿ ಮತ್ತು ಹರಿದ್ವಾರದಲ್ಲಿ, ಪ್ರಯಾಗದಲ್ಲಿ ಸ್ನಾನ ಮಾಡ್ತಾರೆ. ಅವರೆಲ್ಲ ಸ್ನಾನ ಮಾಡಿದಾಗ ಈ ದುರ್ಜನರು ಬಿಟ್ಟು ಹೋದ ಪಾಪ ಏನಿರ್ತದಲ್ಲ ಅದನ್ನೆಲ್ಲ ಅವ್ರು ಎಳ್ಕೋತಾರೆ. ಎಳ್ಕೊಂಡು ನೀನನ್ನು ಯಥಾ ಪ್ರಕಾರವಾಗಿ ಪುನೀತರನ್ನಾಗಿರ್ತಾರೆ. ನೀನೇನು ವಿಚಾರ ಮಾಡಬೇಕಾಗಿಲ್ಲ. ಆದ್ರಿಂದ ಯಾವುದೇ ಶಂಕೆ ಇಲ್ಲದೆ, ಭಯ ಇಲ್ಲದೆ ಭೂಲೋಕಕ್ಕೆ ಬಾ ಅಂತ ಗಂಗಾನದಿಯನ್ನು ಪ್ರಾರ್ಥನೆ ಮಾಡಿದ್ದ. ಅದು ಆ ಸಜ್ಜನದ ಮಹತ್ವವನ್ನು ಹೇಳೋದು. ಆ ಸಜ್ಜನರ ಜೊತೆಗೆ ನಾವು ಕೆಲವು ಸಲ ಸ್ಪರ್ಧೆ ಮಾಡ್ತೀವಿ, ಅದನ್ನು ಮೀರಿಸಿ ನಾವು ಪಾಪ ಮಾಡ್ತೀವಿ. ಗಂಗೆಯನ್ನ ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ಅದನ್ನು ಕಲುಷಿತರನ್ನಾಗಿ ಮಾಡ್ತೀವಿ. ನಿನ್ನೆ ನೀವು ಹೇಳಿದ್ರೆ ಗಂಗೆ ಕಲುಷಿತವಾಗಿದೆ ಅಂತೇಳಿ. ಅಂತೂ ಸಜ್ಜನರಾದವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದುರ್ಜನರಾದವರು ಬಿಟ್ಟಂತಹ ಪಾಪಗಳನ್ನು ತೊಳೆದು ಸ್ವಚ್ಛ ಮಾಡ್ತಾರೆ, ಹೌದು. ಆದ್ರೂ ಕೂಡ ನಮಗೆಲ್ಲರಿಗೂ ಇರಬೇಕಾದಂತಹ ಒಂದು ಜವಾಬ್ದಾರಿ, ಒಂದು ಪ್ರಜ್ಞೆ ಏನಂದ್ರೆ, ನಾವು ಜೀವನದಲ್ಲಿ ಮಾಡುವಂತಹ ಪಾಪಗಳನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಗಂಗೆಯ ಭಾರವನ್ನ, ಆ ಸಜ್ಜನರ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲ ನಾವು ಪಾಪ ಮಾಡೋದು ನಿತ್ಯ, ಅವ್ರು ಬಂದು ತೊಳೆಯೋದು, ಇದೇ ಅವ್ರ ಕೆಲಸ ಅಂತ. ಹಾಗಾಗಿ ನಾವು ಒಂದು ಸ್ವಲ್ಪ ಪಾಪವನ್ನು ಕಡಿಮೆ ಮಾಡಿದ್ರೆ ಅವರು ಮಾಡಿದಂಥ ಆ ಸಜ್ಜನರ ಮತ್ತು ಗಂಗಾ ನದಿಯ ಭಾರ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇದು ಒಂದು. ಇನ್ನೊಂದು ನಮಗೆ ಇರಬೇಕಾದಂಥ ಪ್ರಜ್ಞೆ ಏನಂದ್ರೆ, ನಿನ್ನೆ ನೀವು ಹೇಳಿದ್ರಿ, ಆ ಗಂಗಾ ನದಿ ಭೌತಿಕವಾಗಿ ಕಲುಷಿತ ಆಗ್ತದೆ. ಭೌತಿಕವಾಗಿ ಗಂಗಾ ನದಿ ಕಲುಷಿತ ಆಗದೇ ಇರುವಂತೆ ನೋಡ್ಕೊಳ್ಬೇಕಾದ ಕೂಡ ನಮ್ಮ ಜವಾಬ್ದಾರಿ. ನಮ್ಮ ಎಲ್ಲ ಕಾರ್ಖಾನೆಗಳ ಅವಶೇಷ ಮತ್ತು ಮನುಷ್ಯನ ಭೋಗ ವಿಲಾಸ ನಾವು ನಡೆಸ್ತೇವಲ್ಲ, ಆಮೋದ ಪ್ರಮೋದ ವಿಲಾಸ ವಿಹಾರ ನಡೆಸಿ ನಮ್ಮ ಎಲ್ಲ ವೇಸ್ಟ್ಗಳನ್ನ ಆ ಗಂಗಾ ನದಿಯಲ್ಲಿ ಹಾಕ್ತೇವೆ. ಇದು ಗಂಗೆಯನ್ನು ನಾವು ಭೌತಿಕವಾಗಿ ಕಲುಷಿತವನ್ನಾಗಿ ಮಾಡ್ತಿದ್ದೇವೆ. ಗಂಗೆಯನ್ನ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಕಲುಷಿತವನ್ನಾಗಿ ಮಾಡದೇ ಇರುವಂತೆ ನಡ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ. ಇದು ಆ ಭಾಗವತದಲ್ಲಿ ಬಂದಂಥ ಕಥೆ. ಅಲ್ಲೇ ಇದೇ ಭಾಗವತದಲ್ಲಿ ಮತ್ತೊಂದು ಸರಿ ಆ ಸಜ್ಜನದ ಮಹತ್ವವನ್ನು ಹೇಳೋ ಕಥೆಯಲ್ಲಿ ಬಂದಿದೆ. ಸಾಧುಗಳನ್ನು ನೀವು ಸೇವೆ ಮಾಡಬೇಕಾಗಿಲ್ಲ, ಅವ್ರಿಗೆ ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ, ಅವ್ರು ಕಾಲು ತೊಳಿಬೇಕಾಗಿಲ್ಲ. ಸಾಧುಗಳು ಅಲ್ಲಿದ್ದಾರೆ, ನೀವು ಇಲ್ಲಿದ್ದೀರಿ, ಅವ್ರು ನೋಡಿದ ಮಾತ್ರಕ್ಕೆ ನೀವು ಪುನೀತರಾಗ್ತೀರಿ. ಇದು ಕೃಷ್ಣ ಹೇಳಿದ ಮಾತಾಡೋದು ಕೃಷ್ಣ ಹೇಳಿದ್ರು ಸಜ್ಜನದ ಬಗ್ಗೆ. ಹೀಗೆ ನೀನು ದೊಡ್ಡ ಭಕ್ತನಾಗಿದ್ದಿ, ಭಾಗವತನಾಗಿದ್ದಿ ಮತ್ತು ನಮಗೆಲ್ಲರಿಗೂ ಹಿರಿಯನಾಗಿದ್ದಿ. ಆಗಿರೋದ್ರಿಂದ ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಕೂಡ ಇಲ್ಲಿ ಧನ್ಯರಾಗಿದ್ದೇವೆ. ನೀನೀಗ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ ಅವನು ಕೃಷ್ಣ. ಏನ್ ಕೆಲಸ ಮಾಡಬೇಕು ಅಂದ್ರೆ, ಹಸ್ತಿನಾವತಿಗೆ ಹೋಗಿ ಬರಬೇಕು. ಹಸ್ತಿನಾವತಿಗೆ ಹೋಗಿ ಬಂದು ಅಲ್ಲಿ ನಮ್ಮ ಪಂಚಪಾಂಡವರು ಇದ್ದಾರಲ್ಲ, ಆ ಪಂಚಪಾಂಡವರು ನನಗೆ ಸೋದರತ್ತೆ ಮಕ್ಕಳಾಗಬೇಕು. ನಮ್ಮ ತಂದೆ ಆದಂತಹ ವಸುದೇವನ ತಂಗಿ ಆದಂತಹ ಕುಂತಿಯ ಮಕ್ಕಳವರು. ಹಾಗಾಗಿ ಅವ್ರ ಮೇಲೆ ನನಗೊಂದು ವಿಶೇಷವಾದಂತಹ ಮಮತೆ ಇದೆ. ಅವರೀಗ ಬಹಳ ಕಷ್ಟಪಡ್ತಿದ್ದಾರೆ ಅಂತ ನಾನು ಘಟನೆಯನ್ನು ಕೇಳಿದ್ದೇನೆ. ಈ ಧೃತರಾಷ್ಟ್ರ ಏನಿದ್ದಾನಲ್ಲ, ಅವನು ತನ್ನ ಮಕ್ಕಳ ಮೇಲೆ ಬಹಳ ವಿಶೇಷವಾದಂಥ ಮಮತೆಯನ್ನು ಇಟ್ಟವನು. ಈ ಪಂಚಪಾಂಡವರ ಮೇಲೆ ಯಾವತ್ತೂ ಒಂದು ಪಕ್ಷಪಾತ. ಹಾಗಿರುವಾಗ ಪಂಚಪಾಂಡವರ ಸ್ಥಿತಿ ಚೆನ್ನಾಗಿಲ್ಲ ಅಂತ ನನಗೆ ಸುದ್ದಿ ಇದೆ. ಅದು ಚೆನ್ನಾಗಿದೆಯೋ ಒಳ್ಳೇದಾಗಿದೆಯೋ, ದುರ್ಭರವಾಗಿದೆಯೋ ಸುಭರವಾಗಿದೆಯೋ ಅಂತ ನೀನು ತಿಳ್ಕೊಂಡು ಬರಬೇಕು. ನೀನು ತಿಳ್ಕೊಂಡು ಬಂದ ಮೇಲೆ ನಿನ್ನ ವರದಿಯನ್ನು ಆಧರಿಸಿ, ನಿನ್ನ ರಿಪೋರ್ಟನ್ನು ಆಧರಿಸಿ ಮುಂದಿನ ಕ್ರಮ ನಾನು ತಗೋತೀನಿ. ಹಾಗಾಗಿ ಹೋಗಿ ಬಾ ಅಂತ ಹೇಳಿದ. ಕೃಷ್ಣ ತನ್ನ ಮನೆಗೆ ಹೊರಟೋದ. ಹಸ್ತಿನಾಪುರಕ್ಕೆ ಅಕ್ರೂರ ಅಲ್ಲಿಂದ ಪ್ರಯಾಣ ಬೆಳೆಸಿ 49ನೇ ಅಧ್ಯಾಯದಲ್ಲಿ ಆ ಕಥೆಯನ್ನು ನೋಡ್ತೇವೆ ನೀವು. ಧೃತರಾಷ್ಟ್ರನನ್ನ, ಭೀಷ್ಮನನ್ನ, ಕುಂತಿಯನ್ನ, ಬಾಲ್ಮೀಕ ರಾಜನನ್ನ ಇವರನ್ನ ಭೇಟಿಯಾದ. ಬಾಲ್ಮೀಕ ರಾಜನ ಮಗನಾದಂತಹ ಸೋಮದತ್ತ. ಈ ಬಾಲ್ಮೀಕ ಮತ್ತು ಸೋಮದತ್ತ ಇವರೆಲ್ಲರೂ ಯಾರ್ಯಾರ ಅಂಶಾವತಾರ ಅಂತೇಳಿ ನಾವು ಹಿಂದೆ ಹೇಳಿದ್ದು ನನಗೆ ನೆನಪಿಲ್ಲ. ಅಂತೂ ಅವರೆಲ್ಲ ಕುರುಕುಲದ ಕುರುಕುಲ ಮತ್ತು ಅವ್ರ ಸಂಬಂಧಪಟ್ಟಂತಹ ಸಂಬಂಧಿ ಕುಲಗಳು, ಅದರ ಪ್ರಧಾನದವರೆಲ್ಲ. ದ್ರೋಣರನ್ನು ಭೇಟಿಯಾದ. ದ್ರೋಣ, ಕೃಪ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ, ಯುಧಿಷ್ಠಿರ ಮೊದಲಾದಂಥ ಪಂಚಪಾಂಡವರು ಇವರೆಲ್ಲರನ್ನೂ ಭೇಟಿ ಮಾಡಿದ. ಆ ಅಕ್ರೂರನನ್ನು ನೋಡಿದ ಕೂಡಲೇ ಅವರು ಎಲ್ಲರೂ ಬಹಳ ಸಂತೋಷಪಟ್ಟರು. ಕುರುಕುಲದವರು ಸಂತೋಷಪಟ್ಟು ಯದುವಂಶದವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ಕೊಂಡು ಅವನ ಮೂಲಕ ಎಲ್ಲ ಕುಶಲವನ್ನು ವಿಚಾರ ಮಾಡಿದ ಮೇಲೆ ಆ ಅಕ್ರೂರ ಹಿಂದೆ ಆ ವೃಂದಾವನದಲ್ಲಿ ಒಂದು ಕೆಲವು ತಿಂಗಳಿದ್ದಲ್ಲ, ಅದರಂತೆ ಈಗ ಕೂಡ ಹಸ್ತಿನಾಪುರದಲ್ಲಿ ಕೆಲವು ತಿಂಗಳು ವಾಸ ಮಾಡಿದೆ. ಒಂದೆರಡು ದಿವಸದಲ್ಲಿ ವಾಸ ಮಾಡಿದರೆ ಬೇರೆ ಯಾರ್ದೋ ಮಾತನ್ನು ಕೇಳಿ
ಪಾಂಡವರ ಸ್ಥಿತಿ ಹೇಗಿದೆ ಅಂತ ಕೇಳಿ ಬರ್ಬೇಕಾಗ್ತದೆ. ಅದು ಬೇಡ, ಕೆಲವು ತಿಂಗಳು ಅಲ್ಲಿರೋಣ. ಕೆಲವು ತಿಂಗಳು ಸುಮ್ಮನೆ ಅಲ್ಲಿದ್ರೆ ಕಿವಿಗಳನ್ನ ಕಣ್ಣುಗಳನ್ನು ತೆರೆದಿಟ್ಟಿದ್ರೆ ಜನ ಆಡುವ ಮಾತೆಲ್ಲ ತಾನಾಗಿ ಕಿವಿಗೆ ಬೀಳ್ತದೆ. ಹಾಗಾಗಿ ಅಲ್ಲಿದ್ದು ಅದನ್ನ ಕೇಳ್ಕೊಂಡು ಬರೋಣ ಅಂತ ಕೆಲವು ಇದ್ದಾಗ ಪಾಂಡವರ ಶಸ್ತ್ರ ನೈಪುಣ್ಯ ಅದು ಒಂದು ಕಿವಿಗೆ ಬಿತ್ತು. ಮತ್ತೆ ಅವರ ಸದ್ಗುಣ, ವಿನಯ, ಭಕ್ತಿ ಮೊದಲಾದ ಸದ್ಗುಣಗಳು ಒಂದು ಕಿವಿಗೆ ಬಿತ್ತು. ಮತ್ತು ಪ್ರಜೆಗಳ ಮೂಲಕವೇ ಬೇಕಾದಷ್ಟು ವಿಷಯ ಅವನಿಗೆ ತಿಳಿದು, ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಪಾಂಡವರ ಮೇಲೆ ವಿಶೇಷವಾದಂತಹ ಭಕ್ತಿ ಅನುರಾಗ ಇತ್ತು ಕೌರವರಿಗಿಂತ. ಈ ದುರ್ಯೋಧನ ಮೊದಲಾದವರು ಪಾಂಡವರನ್ನು ನಾಶ ಮಾಡುವ ಸಲುವಾಗಿ ಅನೇಕ ತರದ ದುಷ್ಟ ತಂತ್ರಗಳನ್ನು ಅವಲಂಬನೆ ಮಾಡಿದ್ದು ಎಲ್ಲ ಅವನಿಗೆ ಕಿವಿಗೆ ಬಿತ್ತು. ಭೀಮನನ್ನ ಸರ್ಪದಿಂದ ಕತ್ತಿಸಿದ್ದು, ವಿಷದ ಭೋಜನ ಮಾಡಿಸಿದ್ದು, ಇದೆಲ್ಲವೂ ಕೂಡ ಅವನ ಕಿವಿಗೆ ಬಿತ್ತು. ಅದಾದ್ಮೇಲೆ ಒಮ್ಮೆ ಕುಂತಿ, ವಿದುರ ಮತ್ತು ಅಕ್ರೂರ ಇವರೆಲ್ಲರೂ ಕೂಡ ತಾವು 3 ಜನ ಒಂದು ರಹಸ್ಯದ ಮಾತುಕತೆಯನ್ನು ಮಾಡಿದರು. ಆಗ ಕುಂತಿ ತನ್ನ ತವರು ಮನೆಯನ್ನು ನೆನಪು ಮಾಡ್ಕೊಂಡು, ಕುಂತಿಯ ತವರು ಮನೆ ಅಂದ್ರೆ ಈ ಯಾದವರ ಕುಲ, ವಸುದೇವ ಆಕೆ ಅಣ್ಣ, ನೆನಪು ಮಾಡ್ಕೊಂಡು ಕಣ್ಣಲ್ಲಿ ನೀರು ತಂದು ಆಕೆ ಮಾತಾಡಿದಂತೆ ಈ ಅಕ್ರೂರನ ಜೊತೆ, ನೀನು ನನಗೆ ಸಹೋದರ ಆಗಬೇಕು, ಸಹೋದರನ ಸಮಾನ ಆಗಬೇಕು, ನೀನು ನನ್ನ ತಂದೆ ತಾಯಿಗಳು, ಅಂತಮ್ಮಂದರು, ನನ್ನ ಅಕ್ಕಂಗಿಯರು, ಆಮೇಲೆ ನನ್ನ ಗೆಳತಿಯರು ಇವರೆಲ್ಲ ನನ್ನನ್ನ ನೆನಪು ಮಾಡ್ಕೊಳ್ತಾರೋ ಇಲ್ಲೋ, ಮತ್ತು ನನ್ನ ಅಣ್ಣನ ಮಕ್ಕಳಾದಂತಹ ಕೃಷ್ಣ ಬಲರಾಮರು ಅವರ ಈ ಸೋದರಕ್ಕೆ ನಾನೇನಿದ್ದೇನಲ್ಲ, ನನ್ನನ್ನ ಮತ್ತು ನನ್ನ ಮಕ್ಕಳನ್ನ ಯಾವಾಗಾದ್ರೂ ನೆನಪು ಮಾಡ್ಕೊಳ್ತಾರೋ ಇಲ್ಲೋ ಅದನ್ನೆಲ್ಲ ನನ್ಗೆ ಹೇಳು. ಮತ್ತು ಕೃಷ್ಣ ಎಂದಾದ್ರೂ ಇಲ್ಲಿ ಬಲರಾಮನ ಜೊತೆಗೆ ಇಲ್ಲಿ ಬಂದು ನಮ್ಮನ್ನೆಲ್ಲ ಸಾಂತ್ವನ ಮಾಡ್ತಾನ ಯಾವತ್ತಾದ್ರೂ ಒಂದು ದಿವಸ ಬರುವ ಸಾಧ್ಯತೆ ಇದೆಯಾ ಅಂತ ಕೇಳಿದ್ವಿ. ಯಾಕೆಂದ್ರೆ ತೋಳಗಳ ನಡುವೆ ಜಿಂಕೆ ಬದುಕಂತ ಬದುಕ್ತಾ ಇದ್ದೇನೆ ನಾನಿಲ್ಲಿ. ಯಾವತ್ತೂ ಈ ಕೌರವರು ಏನ್ ಮಾಡಿಬಿಡ್ತಾರೋ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಕೃಷ್ಣನನ್ನ ಆಕೆ ಪ್ರಾರ್ಥನೆ ಮಾಡಿದ್ಲು. ಅಕ್ರೂರನಿಗೆ ತನ್ನ ಸಂಕಟಾಗಿ ಹೇಳ್ಕೊಂಡು ಮತ್ತೆ ಆಕೆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ಲು. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಶಿಶುಭಿಷ್ಟ ಅವಸೀದತೀಂ. ಚಿಕ್ಕ ಬಾಲಕರಾದಂತಹ ನನ್ನ ಮಕ್ಕಳ ಜೊತೆಗೆ ನಾನು ಇವತ್ತು ಕಷ್ಟಪಡ್ತಿದ್ದೇನೆ, ನನ್ನನ್ನು ನೀನು ಕಾಪಾಡು, ನೀನು ಜಗತ್ತಿನ ಒಡೆಯ ಅಂತ ಕೃಷ್ಣನನ್ನ ಆಕೆ ಪ್ರಾರ್ಥನೆ ಮಾಡಿದ್ಲು. ಆಗ ಅವಳು ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡ ಮೇಲೆ ಅಕ್ರೂರನ ಮುಂದೆ ಆಕೆ ಬಿಚ್ಚಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ತನ್ನ ಮಕ್ಕಳ ಸಂಕಷ್ಟ, ತನ್ನ ಗಂಡನಾದಂತಹ ಪಾಂಡು ಮಹಾರಾಜ ಸ್ವರ್ಗಸ್ಥನಾಗಿದ್ದು ಇದನ್ನೆಲ್ಲ ಕೇಳಿದಾಗ ಅಲ್ಲಿ ಸಮಾಧಾನ ಮಾಡಲಿಕ್ಕೆ ಯಾವಾಗಲೂ ವಿದುರ ಇರ್ತಿದ್ದ. ವಿದುರ ಯಾವತ್ತೂ ಕುಂತಿಯ ಪಕ್ಷ ಮತ್ತು ಕುಂತಿಯ ಮಕ್ಕಳಾದಂತಹ ಪಾಂಡವರ ಪಕ್ಷದವನಾಗಿದ್ದ. ಕುಂತಿಗೆ ಆತ ಬೇಕಾದ ಸಮಾಧಾನ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಹೆಚ್ಚಿನ ಕೈ ಒಂದು ಈ ಅಕ್ರೂರ ಇದ್ದ. ಅಕ್ರೂರ ಮತ್ತು ವಿದುರ ಇಬ್ರು ಕೂಡ ಆ ಕುಂತಿಗೆ ಸಮಾಧಾನ ಮಾಡಿದ್ರು. ನೀನೇನು ಹೆದರಬೇಕಾಗಿಲ್ಲ, ನಿನ್ನ ಮಕ್ಕಳನ್ನ ಈ 100 ಜನರಾದಂತಹ ದುಷ್ಟರಾದಂತಹ ಕೌರವರು ಏನೂ ಮಾಡಲಾರರು. ಕೌರವರೇಕೆ ಈ ಜಗತ್ತಿನ ಯಾವ ಶಕ್ತಿಯೂ ಕೂಡ ಈ ನಿನ್ನ ಪಾಂಡವರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ಯಾವತ್ತೂ ಕೂಡ ಇದ್ದೇ ಇದೆ. ಅವರ ಕೂದಲನ್ನು ಕೂಡ ಯಾರಿಗೂ ಕೊಂಕಿಸ್ಲಿಕ್ಕೆ ಆಗೋದಿಲ್ಲ. ಸ್ವಯಂ ಅವರು ಕೂಡ ದೇವಾಂಶರು. ಆದ್ರಿಂದ ಅವರ ಪರಾಕ್ರಮಗಳನ್ನೆಲ್ಲ ಅವರು ವಿವೇಚನೆ ಹೇಳಿದರು. ಎಂಥ ಆಪತ್ತು ಬಂದು ಕೂಡ ಅವರು ನಿವಾರಿಸ್ಕೊಳ್ತಾರೆ. ಹಾಗಾಗಿ ನೀವೇನು ಕೂಡ ಮಾಡಬೇಕಾಗಿಲ್ಲ, ನೀನೇನು ಕೂಡ ದುಃಖ ಪಡಬೇಕಾಗಿಲ್ಲ ಅಂತ ಆ ವಿದುರ ಮತ್ತು ಅಕ್ರೂರ ಹೇಳಿದ್ರು. ದುರ್ಯೋಧನ ಮೊದಲಾದಂತಹ ರಾಕ್ಷಸರ ಸಂಹಾರಕ್ಕಾಗಿ, ಭೂಭಾರ ಹರಣಕ್ಕಾಗಿ ಕೃಷ್ಣ ಬಲರಾಮರು ಇಲ್ಲಿ ಅವತರಿಸಿದ್ದಾರೆ. ನಿನ್ನ ಮಕ್ಕಳು ಕೂಡ ಅದಕ್ಕಾಗಿ ಅವತರಿಸಿದ್ದಾರೆ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿದರು. ಸಮಾಧಾನ ಪಡಿಸಿದ. ಮತ್ತು ಕೃಷ್ಣ ಏನೇನು ಅಕ್ರೂರನಿಗೆ ಹೇಳಿ ಕಳಿಸಿದ್ನಲ್ಲ ಅದಕ್ಕೆ ಬೇಕಾದಂತ ಪ್ರತಿಯೊಂದು ವರದಿಯನ್ನು ಆ ಅಕ್ರೂರ ಸಂಗ್ರಹ ಮಾಡಿದ ಅಲ್ಲಿದ್ದಾಗ. ಮತ್ತು ಧೃತರಾಷ್ಟ್ರ ತನ್ನ ಮಕ್ಕಳ ವಿಷಯದಲ್ಲಿ ಪಕ್ಷಪಾತಿಯಾಗಿದ್ದ. ಈ ಪಂಚಪಾಂಡವರನ್ನು ಕಷ್ಟಪಡಿಸಿದ್ದ, ಗೋಳು ಹೊಯ್ಕೊಟ್ಟಿದ್ದ. ಇದನ್ನೆಲ್ಲ ಕೂಡ ಅವನು ಕಂಡುಕೊಂಡ. ಒಂದು ದಿವಸ ಅವನು ಏನ್ ಮಾಡಿದ ಅಂದ್ರೆ, ಈ ಎಲ್ಲ ಮಾತುಕತೆಗಳು, ಮೀಟಿಂಗ್ಗಳೆಲ್ಲ ಆದ್ಮೇಲೆ ಒಂದು ನೇರವಾಗಿ ಧೃತರಾಷ್ಟ್ರನ ಕಡೆಗೆ ಹೋಗಿ ಅವನಿಗೆ ಹೇಳಿದ, ಮಹಾರಾಜನಾದಂತಹ ಚಕ್ರವರ್ತಿ ಆದಂತಹ ಧೃತರಾಷ್ಟ್ರನೇ, ನಿನ್ನ ತಮ್ಮನಾದಂತಹ ಪಾಂಡು ಮಹಾರಾಜ ಅವಸಾನ ಹೊಂದಿದ ಮೇಲೆ, ಆತ ಸ್ವರ್ಗಸ್ಥನಾದ ಮೇಲೆ ನೀನು ರಾಜ್ಯವನ್ನು ಸ್ವೀಕಾರ ಮಾಡಿದ್ದಿ. ನೀನು ಸದ್ಗತಿ ಪಡಿಬೇಕಾದ್ರೆ, ಸತ್ಕೀರ್ತಿಯನ್ನು ಪಡಿಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಧರ್ಮದಿಂದ ರಾಜ್ಯಭಾರ ಮಾಡಬೇಕು, ಸದ್ವ್ಯವಹಾರದಿಂದ ಬಂಧು ಬಾಂಧವರನ್ನ ಮತ್ತು ಪ್ರಜೆಗಳನ್ನ ಪಾಲನೆ ಮಾಡಬೇಕು, ಮತ್ತು ನಮ್ಮವರು ಬೇರೆಯವರು ಅನ್ನುವಂಥ ಪಕ್ಷಪಾತವಿಲ್ಲದೆ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಹೀಗೆ ಮಾಡಿದ್ರೆ ನೀನು ಸದ್ಗತಿಯನ್ನು ಪಡೀತಿ. ಅದಿಲ್ಲದೇ ಇದ್ರೆ ನೀನು ದುರ್ಗತಿಯನ್ನು ಪಡೀತಿ ಅಂತ ಅವನು ಎಚ್ಚರಿಕೆ ಹೇಳಿದ ಈ ಅಕ್ರೂರ. ಸ್ವಜನನಲ್ಲಿ ಪಕ್ಷಪಾತ ಮಾಡಿದೆಯೋ
ನೀನು ನಿಂದೇನಾಗ್ತಿ, ಜನ ಎಲ್ಲರೂ ನಿನ್ನನ್ನು ಬೈತಾರೆ, ಅವಸಾನಾಂತರದಲ್ಲಿ ಘೋರವಾದ ಸಮಸ್ಯೆಗೆ ಹೋಗ್ತಿ. ಆದ್ರಿಂದ ನಿನ್ನ ಮಕ್ಕಳಿಗೂ ನಿನ್ನ ಸಹೋದರನ ಮಕ್ಕಳಾದಂತಹ ಪಾಂಡವರಲ್ಲಿಯೂ ಯಾವತ್ತೂ ಕೂಡ ಸಮಾನವಾದಂತಹ ದೃಷ್ಟಿಕೋನವನ್ನು ಇಡು. ದೊಡ್ಡ ತತ್ವಜ್ಞಾನವನ್ನೇ ಉಪದೇಶ ಮಾಡಿದೆ ಕ್ರೂರ ಆ ಧೃತರಾಷ್ಟ್ರನಿಗೆ. ಏನಂದ್ರೆ, ಹುಟ್ಟುವಾಗ ಮನುಷ್ಯ ಒಬ್ಬನೇ ಹುಟ್ಟುತ್ತಾನೆ, ಏಕಃ ಪಶುವೇಕೆ ಜಂತು ಏಕ ಏವ ವಿಲಿಯತೆ, ಹುಟ್ಟುವಾಗ ಒಬ್ಬನೇ, ಸಾಯುವಾಗಲೂ ಒಬ್ಬನೇ. ಹಾಗಾಗಿ ತಾನು ಮಾಡಿದಂತಹ ಪಾಪ ಪುಣ್ಯಗಳನ್ನೆಲ್ಲ ಅನುಭವಿಸಿದ ಯಾರು? ನಾವೇ ಅನುಭವಿಸ್ಬೇಕು, ಅದಕ್ಕೆ ಬೇರೆ ಯಾರು ಬರ್ತಾರೆ? ಯಾರೂ ಇಲ್ಲ. ಅಧರ್ಮೋಪತಿತಂ ವಿತ್ತಂ ಹರಂತ್ಯಂತೇಲ್ಪಮೀಹಿತಃ ಸಂಭೋಜನೀಯಾಪದೇಶೈ ಜಲಾನೀಯ ಜಲೌಕಸಃ. ನೀವು ಹುಟ್ಟಿದ್ದೀರಿ, ನೀವು ಸಾಯೋ ತನಕ ನಿಮ್ಮ ಸಂಕಟ, ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ, ನಿಮ್ಮ ಸುತ್ತಮುತ್ತಲು ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಾಂಧವರು, ನಿಮ್ಮ ಮಿತ್ರ ಎಲ್ಲ ನಿಮ್ಮ ಸುತ್ತ ಸೇರ್ಕೊಂಡು ಅವ್ರೇನಂತಾರಂತ ನಿನಗೆ, ನಾವೆಲ್ಲ ನಿನ್ನವ್ರಪ್ಪ, ನಮ್ಮ ಸ್ವಲ್ಪ ನೋಡ್ಕೋ, ನಮ್ಮ ಕಡೆ ಒಂದು ಕಣ್ಣು ಇರಲಿ, ನಮ್ಮನ್ನೆಲ್ಲ ಪೋಷಣೆ ಮಾಡು, ನೀ ಇಲ್ದವ್ರು ಮತ್ತೆ ನಮ್ಮನ್ನ ಯಾರು ನೋಡ್ಕೋಬೇಕು ಅಂತ ಅಂದ್ಬಿಡ್ತಾರೆ. ನಾವು ದೊಡ್ಡವರಾಗಿರ್ತೀವಿ, ಇವನ್ನೆಲ್ಲ ನೋಡ್ಕೋಬೇಕಂತ ನನ್ನ ಕರ್ತವ್ಯ, ನಾನು ಸಂಪಾದನೆ ಮಾಡಬೇಕು, ಬೈ ಹುಕ್ ಆರ್ ಕುಕ್, ನಾನು ಏನಾದ್ರು ಮಾಡಿ ಅನ್ಯಾಯ ಆದ್ರೂ ಮಾಡಬೇಕು, ನ್ಯಾಯ ಆದ್ರೂ ಮಾಡಬೇಕು, ಧನ ಸಂಪಾದನೆ ಮಾಡಬೇಕು, ಅದ್ರ ಮೂಲಕ ಇವನ್ನೆಲ್ಲ ನೋಡ್ಕೋಬೇಕು ಅಂತ ಅವನು ಆಲೋಚನೆ ಮಾಡ್ತಾನೆ. ಆದ್ರೆ ಅದ್ರ ಫಲವನ್ನು ಅನುಭವಿಸೋದು ಮಾತ್ರ ತಾನೇ, ನೀವು ಯಾರು ಅನುಭವಿಸೋಕೆ ಅವನ ಜೊತೆ ಇಲ್ಲ. ಈ ಜಲಚರ ಪ್ರಾಣಿಗಳು ಇರ್ತಾವಲ್ಲ, ಮೀನು, ತಿಮಿಂಗಲ ಮೊದಲಾದವುಗಳು, ಅವು ಸಮುದ್ರದಲ್ಲಿ ಯಾರು ಬಂದು ಬಿದ್ದರೆ ಅವನು ಹರಿದು ತಿಂದು ಹಾಕಿಬಿಡ್ತಾವೆ. ಒಂದು ಕ್ಷಣದಲ್ಲಿ ಸಮುದ್ರದಲ್ಲಿ ಬಿದ್ದಂಥ ಪ್ರಾಣಿ ನಾಮಾವಶೇಷ ಆಗಿ ಹೋಗಿರ್ತದೆ, ಮಾಂಸವನ್ನು ಹರಿದು ತಿಂದು ಹಾಕ್ತಾನೆ. ಆ ಥರ ಈ ಬಂಧು ಬಾಂಧವರಲ್ಲಿ ಸುಲಭ ತಿಂದು ಬಿಡ್ತಾರೆ ಮನುಷ್ಯನನ್ನು. ಅವನು ಎಚ್ಚರಿಕೆಯಿಂದ ಇರಬೇಕು. ಕೃಷ್ಣಾತಿ ಯಾನಧರ್ಮೇಣ ಸ್ವಬುದ್ಧ್ಯಾತಮ ಪಂಡಿತಂ ತೇಕದಾರ್ಥಂ ಪ್ರಹಿಂದಂತಿ ಪ್ರಾಣಾಹ ರಾಯಃ ಸುತಾದಯ. ಬಹಳ ಅನ್ಯಾಯವನ್ನು ಮಾಡಿ, ನ್ಯಾಯವನ್ನಾದ್ರೂ ಮಾಡಿ, ಯಾರ್ಯಾರ್ದು ಸೇವೆ ಮಾಡಿ, ಯಾರ್ಯಾರ್ದು ಮನಸ್ಸನ್ನು ವಹಿಸಿ ಮನುಷ್ಯ ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಆದರೆ ಅವನು ಇದನ್ನೆಲ್ಲ ಬಿಟ್ಟು ಹೋಗುವಾಗ ಅವನು ಸಂಪಾದನೆ ಮಾಡಿದ ದುಡ್ಡು, ಸ್ಥಾನ, ಮಾನ ಯಾವುದೂ ಅವನ ಜೊತೆಗೆ ಇರೋದಿಲ್ಲ. ಕೊನೆಗೆ ಯಾರ ಸಲುವಾಗಿ ಅವನು ಇಷ್ಟೆಲ್ಲ ಒದ್ದಾಡಿನಲ್ಲ, ಆ ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳಾದ್ರೂ ಇರ್ತಾರೆ, ಬಂಧು ಬಾಂಧವರು ಇರ್ತಾರೆ, ಯಾರೂ ಇರೋದಿಲ್ಲ. ಅವರು ಎಲ್ಲ ಅವನೊಂದು ಸ್ಮಶಾನ ದ್ವಾರದಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಪತ್ನಿ ಅಂತೂ ಮನೆಯಲ್ಲೇ ಇರ್ತಾರೆ, ಸ್ಮಶಾನಕ್ಕೂ ಬರೋದಿಲ್ಲ. ಮಕ್ಕಳು, ಮೊಮ್ಮಕ್ಕಳು ಮತ್ತು ಬಂಧು ಬಾಂಧವರು ಏನಿದ್ದಾರಲ್ಲ, ನೀನು ಹೊತ್ಕೊಂಡು ದೊಡ್ಡ ಮನುಷ್ಯ ಅಂತ ಕೆಲವರು ಬೈತಾರೆ, ಕೆಲವರು ಹೊಗಳ್ತಾರೆ ಅಂತ ಸ್ಮಶಾನ ತನಕ ಬಂದು ಸುತ್ತ ಹಾಕಿ ಹೋಗಿಬಿಡ್ತಾರೆ. ಪತ್ನಿ ಗೃಹದ್ವಾರಿ ಸುತಾಹ ಸ್ಮಶಾನ ದ್ವಾರಿ ಅಂತ ಒಂದು ಮಾತು ನೆನಪು ಬರುತ್ತೆ. ಹೆಂಡತಿ ಅಲ್ಲೇ ಗೃಹದ್ವಾರದಲ್ಲಿ ನಿಂತು ಬಿಡ್ತಾರೆ, ಅವಳೇನು ಸ್ಮಶಾನಕ್ಕೆ ಬರೋದಿಲ್ಲ. ಅವತ್ತ ವಾಲ್ಮೀಕಿದೊಂದು ಕಥೆ ಹೇಳಿದ್ದೆ ಹಿಂದೊಂದ್ಸರಿ, ಅದನ್ನ ನೆನಪಿದ್ದವರು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇದ್ದವರು ಮತ್ತೊಮ್ಮೆ ಕೇಳಿ. ವಾಲ್ಮೀಕಿ ಬೇಡರವನಾಗಿದ್ದ, ಬಹಳ ಕ್ರೂರಿ ಆಗಿದ್ದ, ಎಲ್ಲರನ್ನೂ ಸುಲಿದು ತಿಂತಾ ಇದ್ದ, ತನ್ನ ಕುಟುಂಬದ ಪೋಷಣೆಗಾಗಿ ಇದನ್ನು ಮಾಡ್ತಿದ್ದ ಉಳಿದವರೆಲ್ಲರಂತೆ. ಒಮ್ಮೆ ಅಲ್ಲಿ ಋಷಿಗಳ ಗುಂಪು ಒಂದು ಬಂತು, ದೊಡ್ಡ ದೊಡ್ಡ ಋಷಿಗಳು ಬಂದರು. ಆ ಋಷಿಗಳು ಬಂದಾಗ ಅವರನ್ನು ಸುಳಿಲಿಕ್ಕೆ ಪ್ರಯತ್ನ ಪಟ್ಟ ಈ ಬೇಡರವನು. ಆ ಋಷಿಗಳು ಇದನ್ನೆಲ್ಲ ಯಾರ ಸಲುವಾಗಿ ಮಾಡ್ತಿದ್ವಿ ಅಂತ ಕೇಳಿದರು. ಏನು ಹೇಳ್ತಾರೆ, ದೊಡ್ಡ ವಿಷಯ, ಕುಟುಂಬ ಸಲುವಾಗಿ ಮಾಡ್ತಾರೆ ಎಲ್ಲರೂ, ನಾನು ಅದನ್ನೇ ಮಾಡ್ತೀನಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ, ನಾನು ಅದನ್ನೇ ಮಾಡೋದು ಅಂತ. ಎಲ್ಲ ಸರಿ, ನಾವಿಲ್ಲೇ ನಿಂತಿರ್ತೀವಿ, ಸ್ವಲ್ಪ ಮನೆಗೆ ಹೋಗಿ ಬಂದು ನೀನು ಹೆಂಡತಿ ಮಕ್ಕಳನ್ನೆಲ್ಲ ಕೇಳು, ನೀನೇನಿಗೆ ದುಷ್ಕೃತ್ಯ ಮಾಡ್ತಿದ್ಯಲ್ಲ, ಇದರ ಫಲಕ್ಕೆ ನಾಳೆ ಅವ್ರು ಏನಾದ್ರು ಭಾಗಿದಾರರಾಗ್ತಾರೋ ಹೇಗೆ? ಕೂತು ನಿನ್ನ ಜೊತೆ ಊಟ ಮಾಡ್ತಾರೆ, ಕೂತು ನಿನ್ನ ಜೊತೆ ಹಬ್ಬ ಹುಣ್ಣಿಮೆ ಹರಿದಿನಗಳನ್ನು ಮಾಡ್ತಾರೆ. ನೀನು ನಾಳೆ ಸಾಯುವಾಗ ನಿನ್ನ ಫಲದ ಭಾಗಿದಾರರು, ನಿನ್ನ ಪಾಪದ ಭಾಗಿದಾರರು ಅವ್ರು ಆಗ್ತಾರೋ ಹೇಗೆ ಕೇಳಿದ, ನಾವಿಲ್ಲೇ ಇರ್ತೀವಿ, ನಾವೆಲ್ಲ ಓಡಿ ಹೋಗೋದಿಲ್ಲ ಅಂತಂದ್ರು ಋಷಿಗಳು. ನೀನು ಮನೆಗೆ ಹೋಗಿ ಬಂದ, ಅವರೆಲ್ಲ ಅವ್ನು ಬೈದ್ರು, ನಿನ್ನ ಪಾಪ ಕಟ್ಕೊಂಡು ನಾನೇನು ಮಾಡಬೇಕು, ಗುಡಿ ತಂದು ಹಾಕು, ಅಡಿಗೆ ಮಾಡ್ತೀವಿ, ನಿನ್ನ ಒಂದಷ್ಟು ಬಡಿಸ್ತೀವಿ, ನಾವು ತಿಂತೀವಿ, ಅದು ಬಿಟ್ಟು ನಿನ್ನ ಪಾಪದಲ್ಲಿ ನಾವ್ಯಾಕೆ ಭಾಗಿದಾರರಾಗಬೇಕು ಅಂತ ಅವರೆಲ್ಲ ಅವ್ನು ಬೈದ್ರು. ಆಗ ಆತ ಋಷಿಗಳ ಕಡೆ ಬಂದು, ನನಗೆ ಜ್ಞಾನೋದಯ ಆಯಿತು, ನೀವು ನನ್ನ ಕಣ್ ತೆರೆಸಿದ್ರಿ, ನನಗೆ ತತ್ವೋಪದೇಶ ಮಾಡ್ರಿ ಅಂತ ಅವ್ನು ಕೇಳ್ಕೊಂಡ ಅಂತ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದದ್ದಲ್ಲ, ನೆನಪಿರ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿ ಮತ್ತೆಲ್ಲೇ ಬರಲಿ, ಕಥೆ ಅಂತೂ ಮಾರ್ಮಿಕವಾಗಿದೆ. ವಾಲ್ಮೀಕಿ ಹುಟ್ಟಾದ ಋಷಿ ಆಗಿದ್ದ, ಬೇಡನಾಗಿದ್ದು ಆತ ಋಷಿ ಆದವನು ಅಂತ ಅಲ್ಲ, ಅದು ವಾಲ್ಮೀಕಿ ರಾಮಾಯಣದ ಪ್ರಕಾರ. ಆದರೂ ಈಗೊಂದು ಕಥೆ ಇದೆ, ಆ ಕಥೆಯ ಒಂದು ತತ್ವವನ್ನು ತಿಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಇದು ವಾಲ್ಮೀಕಿಯ ಕಥೆ, ಅಂತ ದೊಡ್ಡವ್ರ ಕಥೆ. ನಮ್ಮ ಸಣ್ಣಂತವ್ರ ಕಥೆಯನ್ನಂತೂ ಇನ್ನು ಹೇಳಬೇಕಾಗೇ ಇಲ್ಲ. ಸ್ವಯಂ ಕಿಲ್ಬಿಷಮಾದಾಯ ತೈಸ್ತ್ಯಕ್ತೋ ನಾರ್ಥಕೋ ವಿದಃ ಅಸಿದ್ಧಾರ್ಥೋ ವಿಷತ್ಯಂಧಂ ಸ್ವಧರ್ಮ ವಿಮುಖಸ್ತದ. ಸಂಪಾದನೆ ಮಾಡಿದಂಥ ಎಲ್ಲ ದುಡ್ಡು, ಮನೆ ಕಟ್ಟಿಸಿದಂಥ ಮನೆ, ಬ್ಯಾಂಕಿನ ಬ್ಯಾಲೆನ್ಸ್ ಎಲ್ಲಾನು ಇಲ್ಲಿ ಬಿಟ್ಟು ಆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಕೈಯಲ್ಲಿ ಕೊಟ್ಟು ಪಾಪವನ್ನು ಮಾತ್ರ ತಾನು ತನ್ನ ಚೀಲದಲ್ಲಿ ತಗೊಂಡು ಮೇಲೆ ಹೋಗ್ತಾನೆ. ಪಾಪವನ್ನು ಅವ್ರು ತಗೊಳ್ಳೋದಿಲ್ಲ, ನೀವು ಸಂಪಾದನೆ ಮಾಡಿದ ದುಡ್ಡನ್ನು ಮಾತ್ರ ಅವ್ರು ತಗೋತಾರೆ, ಅದು ಉತ್ತರಾಧಿಕಾರಿ ಆಗ್ತಾರೆ.
ವಾರಸುದಾರರು ಅವರೇ, ಪಾಪಕ್ಕೆ ವಾರಸುದಾರರು ಮಾತ್ರ ಬೇರೆ ಯಾರಿಲ್ಲ, ಇವನೊಬ್ಬನೇ. ಸ್ವಯಂ ಕಿಲ್ಬಿಷಮಾದಾಯ, ಕಿಲ್ಬಿಷ ಅಂದ್ರೆ ಪಾಪ, ಪಾಪ ಅಂತ ತಾನು ಮೇಲೆ ಹೋಗ್ತಾನೆ. ಇದೆಲ್ಲ ತಿಳ್ಕೊಂಡು ನೀನು ಅಂತ ಧೃತರಾಷ್ಟ್ರನಿಗೆ ಯತ್ನೂರು ಹೇಳಿದ. ಧೃತರಾಷ್ಟ್ರನ ದೊಡ್ಡ ಪಂಡಿತನ, ಎಲ್ಲ ಗೊತ್ತಿದ್ದೇನು ಮಾಡೋದು, ಹೇಳಲಿಕ್ಕಷ್ಟೇ ಪಾಂಡಿತ್ಯ. ಆಚರಣೆಯಲ್ಲಿ ಅವನಿಗೆ ಪಾಂಡಿತ್ಯ ಇರಲಿಲ್ಲ, ಆದ್ರಿಂದ ಅಕ್ರೂರು ಹೇಳಬೇಕಾಯ್ತು. ಮತ್ತೆ ಒಂದು ಬಹಳ ಉತ್ತಮವಾದ ಶ್ಲೋಕ ಹೇಳಿದೆ, ಅದನ್ನ ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಅದೇನಂದ್ರೆ, ತಸ್ಮಾಲ್ ಲೋಕಮಿಮಂ ರಾಜನ್ ಸ್ವಪ್ನ ಮಾಯಾ ಮನೋರಥಂ ವೀಕ್ಷ್ಯಾಯಂ ಆತ್ಮಾನಂ ಸಮಃ ಶಾಂತೋ ಭವ ಪ್ರಭೋ. ಅಕ್ರೂರನೇ ಕೊನೆಯ ಒಂದು ಮಾತು ಹೇಳ್ತೀನಿ, ಮನುಷ್ಯನಿಗೆ ವೈರಾಗ್ಯ ಬರಲಿಕ್ಕೆ, ದುಡ್ಡಿನ ಸಲುವಾಗಿ ಮನುಷ್ಯ ಅನ್ಯಾಯ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಮಾತು ಸಾಕು. ಇದನ್ನೊಂದು ನೆನ್ಪಿಟ್ಕೊ. ಏನಂದ್ರೆ, ಈ ಜಗತ್ತೇನಿದೆಯಲ್ಲ ಇದು ಇಂದ್ರಜಾಲದಂತೆ, ಸತ್ಯ ಅಲ್ಲ ಇದು. ಯಾವ ಜಗತ್ತನ್ನು ಸತ್ಯ ಅಂತ ತಿಳ್ಕೊಂಡು, ಯಾವ ಹೆಂಡತಿ ಮಕ್ಕಳನ್ನು ಸತ್ಯ ಅಂತ ತಿಳ್ಕೊಂಡು, ಯಾವ ಸಾಮ್ರಾಜ್ಯವನ್ನು ಸತ್ಯ ಅಂತ ತಿಳ್ಕೊಂಡು ಇಷ್ಟೆಲ್ಲ ಪಕ್ಷಪಾತ, ಇಷ್ಟೆಲ್ಲ ಅನ್ಯಾಯ ಇದೆಲ್ಲ ಮಾಡ್ತಿದೆಯಲ್ಲ, ಒಳಗಣ್ಣು ಹೊರಗಣ್ಣು ಎರಡನ್ನೂ ಮುಚ್ಕೊಂಡು ತಮ್ಮನ ಮಕ್ಕಳಿಗೆ ಕೆಟ್ಟದನ್ನು ಮಾಡ್ತಿದ್ವಿ, ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ತಿದೆಯಲ್ಲ, ಈ ಜಗತ್ತು ಎಂಥದ್ದು ಅದನ್ನ ಸ್ವಲ್ಪ ಆಲೋಚನೆ ಮಾಡು ಅಂತ ಹೇಳಿದ ಅಕ್ರೂರ. ಈ ಜಗತ್ತೇ ಸುಳ್ಳು, ಜಗತ್ತು ಸುಳ್ಳಿರುವಾಗ ಯಾವ ಜಗತ್ತಿಗಾಗಿ ನೀನು ಒದ್ದಾಡ್ತಿದ್ದಿ? ಸ್ವಪ್ನ ಮಾಯಾ ಮನೋರಥಂ, ಜಗತ್ತು ಸ್ವಪ್ನದಂತೆ. ಸ್ವಪ್ನದಲ್ಲಿ ಬೇಕಾದಷ್ಟು ಸುಖ ಪಡ್ತೀವಿ ನಾವು. ಯಾವುದೋ ಊರಿಗೆ ಹೋಗಿ ಬರ್ತೀವಿ, ಯಾವುದೋ ದೊಡ್ಡ ದೊಡ್ಡ ಕಾರ್ನಲ್ಲಿ ಸಂಚಾರ ಮಾಡಿರ್ತೀವಿ, ಬೇಕಾದಷ್ಟು ದುಡ್ಡು ಇರ್ತೀವಿ, ಹೇಳೋದ್ರಲ್ಲಿ ಯಾವುದೂ ಇಲ್ಲ. ಅದರಂತೆ ಈ ಜಗತ್ತು ಮಾಯಾ ಮನೋರಥಂ, ಇಂದ್ರಜಾಲದಂತೆ. ಇಂದ್ರಜಾಲದಲ್ಲಿ ಏನೂ ಸೃಷ್ಟಿ ಮಾಡ್ಬೋದು, ಅಂಗೈಯಲ್ಲಿ ಅರಮನೆ ತೋರಿಸ್ಬೋದು. ಆ ಇಂದ್ರಜಾಲ 3 ಗಂಟೆ ಶೋ ಮುಗಿದ ಮೇಲೆ ಅಲ್ಲಿ ಏನೂ ಇಲ್ಲ. ಅದರಂತೆ ಈ ಜಗತ್ತು ಅಂತ ಭಾಗವತ ಹೇಳೋ ಮಾತು. ಪ್ರಾಸಂಗಿಕವಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಅಂತ ಏನಿದೆಯಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅನಿಸ್ತು ನನಗೆ. ಶಂಕರಾಚಾರ್ಯರು ಅದ್ವೈತ ಹೇಳಿದ್ರು, ಶಂಕರ ಭಗವತ್ಪಾದರು ಅದ್ವೈತವನ್ನು ಹೇಳಿದ್ರು. ಯಾಕೆ ಅದ್ವೈತವನ್ನು ಹೇಳಿದ್ರು ಅದನ್ನೊಂದು ಸ್ವಲ್ಪ ನಾವು ಗಮನಿಸಬೇಕು. ಶಂಕರಾಚಾರ್ಯರ ಅದ್ವೈತಕ್ಕೆ ಪ್ರಮಾಣ ಇದೆಯೋ ಇದೆಯೋ ಅವೆಲ್ಲ ಪ್ರಶ್ನೆ ಬೇರೆ. ನಾನು ಕೂಡ ವೈಷ್ಣವನೇ. ನನ್ನ ಮಾತುಗಳು ಈ ಸಂದರ್ಭದೊಳಗೆ ಅವು ಎಷ್ಟು ಯಾರಿಗೆ ರುಚಿಸ್ತವೋ ಗೊತ್ತಿಲ್ಲ. ಯಾಕಂದ್ರೆ ನೀವು ಕೇಳುವವರು, ಇದನ್ನು ಪರೋಕ್ಷವಾಗಿ ಕೇಳುವವರು, ಪ್ರತ್ಯಕ್ಷವಾಗಿ ಕೇಳುವವರು, ನೀವೆಲ್ಲರೂ ಸ್ಮಾರ್ತರು ಇದ್ದೀರಿ, ವೈಷ್ಣವರು ಇದ್ದೀರಿ, ಶಂಕರಾಚಾರ್ಯರ ಅನುಯಾಯಿಗಳು ಇದ್ದೀರಿ, ಮಧ್ವಾಚಾರ್ಯ ಅನುಯಾಯಿಗಳು ಎಲ್ಲರೂ ಇದ್ದೀರಿ. ಆದರೂ ಅದ್ರ ಬಗ್ಗೆ ಒಂದು ನನ್ನ ಕೆಲವು ಅಭಿಪ್ರಾಯ ದಾಖಲಿಸಬೇಕು, ಯಾವುದು ಧ್ವನಿ ಮುದ್ರಣ ಆಗ್ತದೆ ಅಂತ ಅನಿಸ್ತು ನನಗೆ. ಅದು ಏನಂದ್ರೆ, ಶಂಕರಾಚಾರ್ಯರ ಅಭಿಪ್ರಾಯಕ್ಕೆ, ಶಂಕರ ಭಗವತ್ಪಾದರ ಅಭಿಪ್ರಾಯವನ್ನು ಮುಂದೆ ರಾಮಾನುಜರು ಖಂಡನೆ ಮಾಡಿದರು, ಮತ್ತು ಶಂಕರಾಚಾರ್ಯ ಹೇಳಿದ್ದನ್ನ ಮಧ್ವಾಚಾರ್ಯರು ಖಂಡನೆ ಮಾಡಿದರು. ಈ ಖಂಡನ ಮಂಡನ ಇವ್ರು ಹೇಳಿದ್ದನ್ನ ಅವ್ರು ಖಂಡನೆ ಮಾಡೋದು, ಅವ್ರು ಹೇಳಿದ್ದನ್ನ ಇವ್ರು ಖಂಡನೆ ಮಾಡೋದು, ಇವೆಲ್ಲ ಮೇಲಿನ ಮೇಲೆ ನಡೆದೇ ಇರ್ತವೆ. ಆದ್ರಿಂದ ಶಂಕರಾಚಾರ್ಯರು ಜಗತ್ತನ್ನು ಸುಳ್ಳು ಅಂತ ಏನು ಹೇಳಿದ್ರಲ್ಲ, ಆ ಸಿದ್ಧಾಂತ ಸರಿಯೋ ತಪ್ಪು ಒಂದು ಪ್ರಶ್ನೆ ಬೇರೆ. ಆದ್ರೆ ಹಿಂದಿನ ಒಂದು ಸ್ಪಿರಿಟ್ ಇದೆ. ಆ ಸ್ಪಿರಿಟ್ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಮಾಡೋ ಅನ್ಯಾಯ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಒಂದು ಆಲೋಚನೆ ಇದೆ. ಅದನ್ನೇ ಭಾಗವತ ಹೇಳುತ್ತೆ. ಜಗತ್ತು, ಈ ಜಗತ್ತೇ ಸುಳ್ಳಾದ್ಮೇಲೆ ಯಾರಿಗಾಗಿ ನೀನು ಬಡದಾಡ್ತಿದ್ದಿ ಇದನ್ನು ತಿಳ್ಕೊ. ಅಂಗೈಯಲ್ಲಿರುವ ಈ ಜಗತ್ತು, ಅಂಗೈಯಲ್ಲಿರುವ ಅರಮನೆ ಅಂತ ಆದ್ಮೇಲೆ ನಿಮ್ಮ ಎದುರಿಗೆ ನಾನೊಬ್ಬ ಐಂದ್ರಜಾಲಿಕ ಅಂತ ತಿಳ್ಕೊಳ್ಳಿ. ನಿಮ್ಮ ಎದುರಿಗೆ ಒಂದು ಇಂದ್ರಜಾಲದ ಮೂಲಕ ಒಂದು ಅರಮನೆಯ ಸೃಷ್ಟಿ ಮಾಡಿದೆ. ನೀವು ಕೂಡಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಲೆನ್ಸ್ ಎಲ್ಲ ತಗೊಂಡು ಬಂದು ಆ ಅರಮನೆಯನ್ನು ಸ್ವಲ್ಪ ಕೊಡಿ, ನನ್ನ ಹೆಸರು ನಾನು ರಿಜಿಸ್ಟರ್ ಮಾಡ್ಕೊತೀನಿ ಪ್ರಯತ್ನ ಪಡ್ತೀರೇನು? ಯಾಕೆಂದ್ರೆ ನಿಮಗೆ ಗೊತ್ತಿದೆ ಆ ಬ್ಯಾಂಕ್ ಬ್ಯಾಲೆನ್ಸ್, ಈ ಕಡೆ ಬ್ಯಾಂಕಿನ ಬ್ಯಾಲೆನ್ಸ್ ಅನ್ನ ಇಂದ್ರಜಾಲಕ್ಕೆ ನೀವು ಕೊಟ್ಟು ಆ ಕಡೆ ದುಡ್ಡು ಹೋಯ್ತು, ಈ ಕಡೆ ಅರಮನೆಯೂ ಹೋಯ್ತು ಅಂತ ಆಗಬಾರ್ದು. ಯಾಕಂದ್ರೆ ಅರಮನೆ ಸುಳ್ಳು ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಸುಳ್ಳಾಗಿರುವಂತಹ ಜಗತ್ತಿಗಾಗಿ ಯಾಕೆ ಬಡದಾಡಬೇಕು ಅಂತ ನಿಮ್ಗೆ ಗೊತ್ತಿದೆ ಅಲ್ಲ. ಅದರಂತೆ ಈ ಜಗತ್ತಿನ ಬಗ್ಗೆ ಕೂಡ ನಮಗೊಂದು ಎಚ್ಚರ ಇರಬೇಕು. ಈ ಜಗತ್ತು ಸುಳ್ಳು, ಇದು ಸತ್ಯ ಅಲ್ಲ. ಇದು ಸುಳ್ಳಾದಂಥ ಜಗತ್ತಿಗಾಗಿ ನಾವು ಯಾಕೆ ಇಷ್ಟೊಂದು ಬಡದಾಡಬೇಕು, ನಾವು ಯಾಕೆ ಅನ್ಯಾಯ ಮಾಡಬೇಕು ಅನ್ನೋ ಒಂದು ಎಚ್ಚರ ನಮಗಿರಬೇಕು ಅಂತ ಅದು ಆ ಸ್ಪಿರಿಟಿನ ಹಿಂದಿನ ಭಾವನೆ. ಅದನ್ನ ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಬೇರೆ ಮಾತನ್ನು ಹೇಳಿದರು. ಜಗತ್ತು ಸುಳ್ಳು ಅಲ್ಲದೆ ಇರ್ಬೋದು, ಅದು ಅಶಾಶ್ವತ. ಶಾಶ್ವತವಾದದ್ದಕ್ಕಾಗಿ ಬಡದಾಡಿ. ಶಾಶ್ವತವಾದದ್ದು ಯಾವುದು? ಭಗವಂತನ ಪಾದ. ಶಾಶ್ವತವಾದದ್ದು ಭಗವಂತನ ಲೋಕ. ಅದಕ್ಕಾಗಿ ನೀವು ಹೋರಾಟ ಮಾಡಿ. ಅಶಾಶ್ವತವಾದಂತಹ ಜಗತ್ತಿಗಾಗಿ ನೀವು ಯಾಕೆ ಹೋರಾಟ ಮಾಡ್ತೀರಿ ಅಂತ ಅವರು ಕೇಳಿದ್ರು. ಅಂತೂ ಆ ಶಂಕರ ಭಗವತ್ಪಾದರದು, ರಾಮಾನುಜ ಭಟ್ಟಾರಕರದು ಮತ್ತು ಆಚಾರ್ಯ ಮಧ್ವರದು ಅದ್ರ ಹಿಂದಿನ ಸ್ಪಿರಿಟ್ ಒಂದೇ ಅಂತ ನನಗನ್ನಿಸ್ತು. ಆ ಸಿದ್ಧಾಂತದ ವೈಪರೀತ್ಯ ಆದ ಖಂಡನ ಮಂಡಲ ಅದೆಲ್ಲ ಆಮೇಲೆ ಇರಲಿ. ಹಿಂದಿನ ಸ್ಪಿರಿಟ್ ಏನಂದ್ರೆ ಜಗತ್ತು ಸುಳ್ಳು ಅಥವಾ ಜಗತ್ತು ಅಶಾಶ್ವತ. ಇಷ್ಟ ಆಗಿರುವಾಗ ಅದ್ರ ಸಲುವಾಗಿ ನೀವು ಯಾಕೆ ಬಡದಾಡ್ತೀರಿ, ಯಾಕೆ ಅನ್ಯಾಯ ಮಾಡ್ತೀರಿ? ಧೃತರಾಷ್ಟ್ರನಿಗೆ ಹೇಳಿದ ಮಾತು. ಆ ವಿದುರ, ಆ ಅಕ್ರೂರ ಧೃತರಾಷ್ಟ್ರನಿಗೆ ಏನು ಹೇಳ್ತಿದ್ದಾನಲ್ಲ, ಧೃತರಾಷ್ಟ್ರ ನಾವು ನಮ್ಮನ್ನು ಧೃತರಾಷ್ಟ್ರ ಅಂತ ಭಾವಿಸ್ಕೋಬೇಕು. ಧೃತರಾಷ್ಟ್ರನ ಜಗತ್ತಿನಲ್ಲಿ ಬಹಳ ಇದ್ದಾರೆ, ಅಕ್ರೂರನಂತವ್ರು ಕಡಿಮೆ ಇದ್ದಾರೆ. ಕೃಷ್ಣ ಅಕ್ರೂರನನ್ನು ಧೃತರಾಷ್ಟ್ರನ ಕಡೆ ಕಳಿಸಿದ, ಹೋದ ಒಂದು ಸ್ವಲ್ಪ ಹೇಳಿದ ಅಂತೇಳಿ. ನಮ್ಮ ಕಡೆ ಕಳಿಸೋರು ಯಾರಿದ್ದಾರೆ, ಅಥವಾ ಕಳಿಸಿದ್ರು ನಾವು ಕೇಳೋರು ಎಷ್ಟು ಮಂದಿ ಇದ್ದೇವೆ? ಏನೋ ಹೇಳ್ತಾನೆ ಸುಮ್ಮನೆ ಹಂಗೆ ಬಿಟ್ಬಿಡ್ರಿ ಅಂತ ನಾವು ನಮ್ಮ ಹಾಗೆಯಲ್ಲೇ ನಾವು ಯಾವತ್ತೂ ಇರ್ತೇವೆ. ಹಾಗಾಗಿ ನಾವೆಲ್ಲರೂ ಧೃತರಾಷ್ಟ್ರರು. ದುಡ್ಡನ್ನು ಸಂಪಾದನೆ ಮಾಡುವಾಗ, ಆ ದುಡ್ಡನ್ನು ಮತ್ತು ಸಂಗ್ರಹ ಮಾಡುವಾಗ, ಅನ್ಯಾಯದಿಂದ ಸಂಪಾದನೆ ಮಾಡಲಿಕ್ಕೆ
ಮತ್ತು ಅನ್ಯಾಯದಿಂದ ಸಂಗ್ರಹ ಮಾಡಲಿಕ್ಕೆ, ಅನ್ಯಾಯದಿಂದ ಅದನ್ನು ಬಳಸಲಿಕ್ಕೆ, ಭೋಗ ವಿಲಾಸಕ್ಕಾಗಿ, ಆಮೋದ ಪ್ರಮೋದಕ್ಕಾಗಿ ಅದನ್ನು ಬಳಸುವ ದೃಷ್ಟಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಧೃತರಾಷ್ಟ್ರರು. ನಮಗೆ ಈ ಭಾಗವತ ಅಕ್ರೂರನ ನೆಪದಿಂದ ಉಪದೇಶ ಕೊಡ್ತದೆ. ಆ ಒಂದು ಅರ್ಥವನ್ನ ಅದರ ಹಿನ್ನೆಲೆಯಲ್ಲಿ ಕಳಿಸಿದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಅವರು ಏನು ಅಷ್ಟು ದೊಡ್ಡ ಸಿದ್ಧಾಂತವನ್ನು ಎಲ್ಲರೂ ಪ್ರಚಾರ ಮಾಡಿದ್ರಲ್ಲ, ಅದ್ರ ಹಿಂದಿನ ಸ್ಪಿರಿಟ್ ಏನು ಅಂತ ನಾವು ತಿಳ್ಕೊಂಡ್ರೆ ಈ ಜಗತ್ತಿನಲ್ಲಿ ನಾವು ಬಾಳಬೇಕಾದಂಥ ಈ ಜೀವನಕ್ಕೆ ಒಂದು ಬೆಳಕು ತೋರಿಸಿದಂತಾಗ್ತದೆ ಅಂತ ಒಂದು ಭಾವನೆ. ಖಂಡನ ಮಂಡಲದಲ್ಲಿ ಏನೇ ಇರಲಿ ಅದ್ರ ಹಿಂದಿನ ಸ್ಪಿರಿಟ್ಗಳನ್ನು ತಿಳ್ಕೊಂಡು ಸಾಕು. ಇಷ್ಟೆಲ್ಲ ಹೇಳಿದ್ಮೇಲೆ ನೋಡಿ ಪರಿಸ್ಥಿತಿ ಆಗಿತ್ತು ಅಂದ್ರೆ ಬೋರ್ಗಲ್ ಮೇಲೆ ನೀರು ಸುರಿದಂಗೆ ಆಯ್ತು. ಆ ಧೃತರಾಷ್ಟ್ರನಿಗೆಲ್ಲ ಹೇಳಿದ್ರೆ ಅವನೇನೋ ಅವನು ತಗೊಳ್ಳೇ ಇಲ್ಲ. ತಾನು ಮಾಡುವಂಥ ಪಕ್ಷಪಾತ, ತಾನು ಮಾಡುವಂಥ ಅನ್ಯಾಯ ಯಾವುದನ್ನೂ ಅವನು ಮನಗಾಣಲಿಲ್ಲ. ಅವನೇನಂದ್ಬಿಟ್ಟ ಅಂದ್ರೆ, ಅಕ್ರೂರ ನೀನು ನಿಜವಾಗ್ಲೂ ದೊಡ್ಡ ಪಂಡಿತ, ನೀನು ಮಾತಾಡ್ತಾ ಇದ್ರೆ ಅದನ್ನ ಕೇಳ್ತಾನೆ ಹೇಗೆ ಅನಿಸ್ತದೆ. ನಿನ್ನ ಮಾತನ್ನು ಕೇಳುವಾಗ ಅದು ಬಹಳ ಮನೋರಥ, ಬಹಳ ಅದು ಮನೋರಮ. ಆದ್ರೆ ಆಚರಣೆ ತರಲಿಕ್ಕೆ ಮಾತ್ರ ನಮ್ಗೆ ಸಾಧ್ಯ ಇಲ್ಲ ಅಂತ ಆ ಧೃತರಾಷ್ಟ್ರ ಅವನು ಸೂಚನೆ ಮಾಡಿದ. ಅದನ್ನ ಬಾಯಿಂದ ಆಡಲಿಲ್ಲ. ನೀವು ಇನ್ನೂ ಒಂದು ಸ್ವಲ್ಪ ಹೇಳು, ನಿನ್ನ ಉಪದೇಶ ನಾನು ಕೇಳ್ತೇನೆ, ಅದು ಆಚರಣೆ ಅಂತ ಮಾತ್ರ ಅವ್ನು ಬೇಡ. ದೊಡ್ಡ ತತ್ವಜ್ಞಾನದ ಮಾತಾಡಿದ. ನಾನು ಬೇಕಾಸಾಲ ಓದಿದ್ದೇನೆ ಅಂತ ಹೇಳಿದ ಧೃತರಾಷ್ಟ್ರ. ಓದಿದೆ ಅಂತ ಹೇಳಲಿಲ್ಲ, ಆದ್ರೆ ತನ್ನ ತತ್ವಜ್ಞಾನವನ್ನ ಪ್ರಕಾಶ ಮಾಡುವಂತ ಒಂದು ಮಾತನ್ನು ಹೇಳಿದ. ಅದೇನು ಮಾತು ಅಂದ್ರೆ, ಈಶ್ವರಸ್ಯ ವಿಧಿಂಕೋನು ವಿಧುನೋತ್ಯನ್ಯಥಾ ಪುಮಾನ್ ಭೂಮೇಹೆ ಭಾರಾವತಾರಾಯ ಯೋತೀರ್ಣೋ ಯದೋಹುಕುಲೆ. ಭಗವಂತನ ಸಂಕಲ್ಪದಂತೆ ಎಲ್ಲ ನಡಿಬೇಕು. ನಾನು ಏನ್ ಮಾಡೋಂಗಿದೆ, ನನ್ನ ಮಗ ದುರ್ಯೋಧನ ಏನ್ ಮಾಡೋಂಗಿದೆ, ಅವನ ತಮ್ಮ ದುಶಾಸನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನ ಹೆಂಡತಿಯ ಸಹೋದರನ ಅಂತ ಶಕುನಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಭಗವಂತನ ಸಂಕಲ್ಪದಂತೆ ನಾನು ಧೃತರಾಷ್ಟ್ರ, ನನ್ನ ಹೆಂಡತಿ ಕುಂತಿ, ಈ ದುರ್ಯೋಧನ, ಈ ದುಶಾಸನ, ಅವನ 101 ಜನ ಸಹೋದರರು ಮತ್ತು ಈ ಶಕುನಿ, ಕರ್ಣ ಇವರೆಲ್ಲ ನಡ್ಕೋತಾ ಇದ್ದಾರೆ. ಭೀಷ್ಮರಿಗೂ ನಡ್ಕೊಳ್ಳೋದು ಅವರಂತೆ. ಹೇಗೋ ಭಗವಂತ ಕೃಷ್ಣ ಭೂಭಾರದ ಪರಿಹಾರಕ್ಕಾಗಿ ಅವತಾರ ಮಾಡಿದ್ದಾನೆ. ಅವನು ಏನ್ ಮಾಡ್ತಾನೆ ಮಾಡ್ಕೊಳ್ಳಿ, ನಾನು ಹಿಂಗೆ ಇರ್ತೀನಿ ಅಂದ್ಬಿಟ್ಟ ಈ ಧೃತರಾಷ್ಟ್ರ. ವಿದುರ ಆಲೋಚನೆ ಮಾಡಿದ, ಏನು ಹೇಳಿ ಉಪಯೋಗ ಇಲ್ಲ, ಇವನು ಹೀಗೆ ಬಿಟ್ಟು ಬಿಡಬೇಕು. ಏವಂ ನಿಶಮ್ಯ ವಚನಂ ಸತು ಯಾದವೋಸ್ಯ. ಅವನ ಮಾತು ಕೇಳಿ ಧೃತರಾಷ್ಟ್ರನ ಮನಸ್ಸು ಕಲುಷಿತವಾಗಿದೆ, ನಿನಗೇನು ಉಪದೇಶ ಮಾಡಿ ಉಪಯೋಗ ಇಲ್ಲ, ಆದ್ರೂ ಉಪದೇಶ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಮಾಡಿದ್ದೇನೆ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಮಾತು ಏನು ಹೇಳ್ದ, ನಿನ್ನ ಮಕ್ಕಳು ಇನ್ನು ಬದುಕಿ ಉಳಿಯೋದಿಲ್ಲ, ಅದನ್ನು ನೆನಪಿಟ್ಕೊ. ಏನಾದ್ರು ಅನ್ಯಾಯ ಮಾಡು, ಏನಾದ್ರು ಪಕ್ಷಪಾತ ಮಾಡು, ನಿನ್ನ ಮಕ್ಕಳು ಬದುಕಿ ಉಳಿಯೋದಿಲ್ಲ, ಇದೇ ಅನ್ಯಾಯವನ್ನು ನೀನು ಮುಂದುವರೆಸಿದ್ರೆ ಅಂತ ಅವನಿಗೊಂದು ಆ ಎಚ್ಚರಿಕೆಯನ್ನು ಆತ ಕೊಟ್ಟು ಅಲ್ಲಿಂದ ಮುಂದೆ ಹೊರಟು ಹೋದ. ಅನ್ನೋಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಅನಿಸಿಕೊಂಡಂತಹ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ 49ನೇ ಅಧ್ಯಾಯ ಮುಗಿದಿದೆ ಮತ್ತು ಭಾಗವತದ ದಶಮಸ್ಕಂದದ ಪೂರ್ವಾರ್ಧ ಕೂಡ ಸಮಾಪ್ತವಾಗಿದೆ.